ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂ ಯಸ್ಯ ಭುಜಾಗ್ರಮೇತಿ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೈವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸದಾಂ ಭವತಿ ಯದನುಭಾವಾದಿಡಮಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸದಾಂ ಧನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಜನಮೇಜಯನಿಗೆ ತ್ರಿಶಂಕುವಿನ ಚರಿತ್ರೆಯನ್ನು ತಾವು ಹೇಳ್ತಾ ಇದ್ದಾರೆ. ತ್ರಿಶಂಕು ಅಂದರೆ 3 ಪಾಪಗಳನ್ನು ಮಾಡಿದ್ದು ಅಂತ ಅರ್ಥ. ಒಂದು ಏನು ಕೇಳಿದರೆ ಸತ್ಯವ್ರತ ಅಂತ ಅವನು ವಿಶ್ವಾಮಿತ್ರನ ಮೇಲೆ ಭಕ್ತಿಯಿಂದ ತಾನು ಅವರ ಪತ್ನಿಯನ್ನೆಲ್ಲ ರಕ್ಷಣೆ ಮಾಡಿದ್ದ ಘಟನೆಗಳನ್ನೆಲ್ಲ ಹೇಳ್ತಾ ಇದ್ರು. ಸತ್ಯವ್ರತ ಎನ್ನುವವನು ಅಯೋಧ್ಯೆಯ ಅರಸನಾಗಿದ್ದ, ಇಕ್ಷ್ವಾಕು ವಂಶದ ರಕ್ಷಣೆಯನ್ನು ಮಾಡುವ ಆತ. ತಾನೇನು ಮಾಡ್ತಾನೆ ಕೇಳಿದರೆ, ಒಂದು ಸಲ ಒಂದು ಮದುವೆಯ ಸಂದರ್ಭದಲ್ಲಿ, ಮದುವೆಯ ಮಂಟಪದಲ್ಲಿ ಮದುವೆ ನಡೀತಾ ಇರುವಾಗ ಒಂದು ಕನ್ಯೆಯನ್ನು ಅಪಹರಿಸ್ತಾನೆ. ಹಾಗಾಗಿ ತಂದೆಯಿಂದ ತಿರಸ್ಕರಿಸಲ್ಪಟ್ಟು ತಂದೆ ಅವನನ್ನು ಊರಿನಿಂದ ಹೊರಗೆ ಹಾಕಿ ಚಾಂಡಾಲರ ಜೊತೆಗೆ ಇರುವಂತ ತಾನು ಕಳಿಸ್ತಾನೆ. 12 ವರ್ಷ ಆ ಊರಲ್ಲಿ ಮಳೆಯೇ ಬರ್ತಾ ಇಲ್ಲ. ಯಾಕೆ ಕೇಳಿದರೆ ಈತ ಮಾಡಿದ ಒಂದು ದೋಷಗಳಿಂದಾಗಿ ಇಂದ್ರ ಮಳೆ ಸುರಿಸ್ತಾ ಇರಲಿಲ್ಲ. ಹಾಗಾಗಿ ಅವನ ತಂದೆ ಏನು ಮಾಡ್ತಾನೆ ಕೇಳಿದರೆ, ಆತ ಕಾಡಿಗೆ ಹೋಗಿ ಉಪಾಂಶವಾಗಿ ವ್ರತವನ್ನು ಮಾಡಿಕೊಂಡು ಪ್ರಾಯಶ್ಚಿತ್ತವನ್ನೆಲ್ಲ ಮಾಡ್ತಾ ಇದ್ದ. ಇದಾದ ನಂತರ ಒಂದು ಸಲ ಈ ವಶಿಷ್ಠರು ಇವನನ್ನು ತಡಿಲಿಲ್ಲ ಎನ್ನುವಂಥ ಸಿಟ್ಟು ಈತನಿಗೆ. ಹಾಗಾಗಿ ಅವಿದ್ಯಮಾನೇ ಮಾಂಸೇತು ಸತ 12 ವರ್ಷಾಣಿ, ಇವನು 12 ವರ್ಷ ದೀಕ್ಷೆಯೆಲ್ಲ ತಗೊಂಡು ಕಾಡಿನಲ್ಲಿ ಇದ್ದ. ಈ ಕಡೆಯಿಂದ ವಶಿಷ್ಠರ ಆಶ್ರಮದಲ್ಲಿರುವ ಗೋ ಅದನ್ನು ತಾನು ಆಹಾರಕ್ಕೋಸ್ಕರ ತಾನು ವಧೆಯನ್ನು ಮಾಡಿ ತಿಂತಾನೆ ಎನ್ನುವಂಥದ್ದು 2ನೆಯ ಪಾಪವನ್ನು ಮಾಡ್ತಾನೆ. ಏನು ಕೇಳಿದರೆ ಎಲ್ಲಿಯೂ ಕೂಡ ಸತ್ಯವ್ರತನಿಗೆ ಮಾಂಸ ದೊರಕಲಿಲ್ಲ. ಆಗ ಕಂಡದ್ದು, ಕಣ್ಣಿಗೆ ಬಿದ್ದದ್ದು ಯಾವುದು ಕೇಳಿದರೆ ಸರ್ವಕಾಮ ದುಃಖಾಂ ಭೋಗ್ರೀಂ ದದರ್ಶಸ ನೃಪಾತ್ಮಜ ಅಂತ ವಶಿಷ್ಠರ ಆಶ್ರಮದಲ್ಲಿರುವ ಹೋಮಧೇನು ಇವನ ಕಣ್ಣಿಗೆ ಬಿತ್ತು. ಅದು ಹೇಗೆ? ಸರ್ವಕಾಮ ದುಃಖ ಅಂತ, ಕೇಳಿದ್ದನ್ನು ಬಯಸಿದ್ದನ್ನು ಕೊಡುವಂತಹ ದನ, ಅದು ಇವನ ಕಣ್ಣಿಗೆ ಬಿತ್ತು. ಏನು? ಇವನಿಗೆ ಹಸಿವೆ. ಒಂದು ಕಡೆಯಿಂದ ಇವನ ಮೇಲೆ ಸಿಟ್ಟು, ವಶಿಷ್ಠರ ಮೇಲೆ. ಯಾಕೆ? ತನ್ನನ್ನು ತಂದೆ ಹೊರಗೆ ಹಾಕಿದಾಗ ತಡೆಯುವ ಸಾಮರ್ಥ್ಯ ವಶಿಷ್ಠರಿಗೆ ಇದ್ರೂ ಕೂಡ ಅವರು ತಡಿಲಿಲ್ಲ. ಹಾಗಾಗಿ ಸಿಟ್ಟು ವಶಿಷ್ಠರ ಮೇಲೆ. ತಾಂ ಕ್ರೋಧಾಚ್ಚೈವ ಮೋಹಾಚ್ಚ ಶ್ರಮಾಚ್ಚೈವ ಕ್ಷುಧಾರ್ದಿತಃ ದಾಶ ಧರ್ಮಗತೋ ರಾಜ ಜಗಾನ ಜನಮೇಜಯ. ಸತ್ಯವ್ರತ ಮಾಂಸಾರ್ಥಿಯಾಗಿ ಕಾಡಿನಲ್ಲಿ ತಾನು ಓಡಾಡ್ತಾ ಇದ್ದಾನೆ, ಹಸಿವೆಯಿಂದ ಕಂಗೆಟ್ಟಿದ್ದಾನೆ. ಒಂದು ಕಡೆಯಿಂದ ಶ್ರಮ ಆಗಿದೆ, ಇನ್ನೊಂದು ಕಡೆ ಬುದ್ಧಿಯೇ ಕೆಟ್ಟು ಹೋಗಿದೆ. ವಶಿಷ್ಠರ ಮೇಲೆ ಸಿಟ್ಟು ಇನ್ನಷ್ಟು ಹೆಚ್ಚಿದೆ. ಕಣ್ಣಿಗೆ ನೋಡುವಾಗ ಧೇನು ಉಂಟು. ಹಾಗಾಗಿ ದಾಸಧರ್ಮವೆನಿಸಿದ ಬೆಸ್ತರ ಧರ್ಮವನ್ನು ತಾನು ಆಶ್ರಯಿಸಿದ. ಬೆಸ್ತರು ಏನು ಮಾಡ್ತಾರೆ, ಬೇಡರು ಏನು ಮಾಡ್ತಾರೆ ಹೇಳಿದ್ರೆ ವಧೆ ಮಾಡ್ತಾರೆ ಪ್ರಾಣಿಗಳನ್ನು. ಆ ರೀತಿಯಾಗಿ ಹೋಮಧೇನುವನ್ನು ಕೊಂದ ಅಂತ. ಅಲ್ಲಿ ದಾಸಧರ್ಮ ಎನ್ನುವುದು ಪಾಠಭೇದ. ದಶಧರ್ಮ ಅಂತ ಉಂಟು, 10 ಧರ್ಮ. ಏನು ಅಂತ ಕೇಳಿದ್ರೆ ನಮಗೆ ನಾವು ಹೇಳ್ತೇವಲ್ಲ, ಹಸಿವೆ ಆಗುವಾಗ ಎಂತ ಸಹ ಕಣ್ಣಿಗೆ ಕಾಣುವುದಿಲ್ಲ ಅಂತ. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ. 10 ಧರ್ಮ: ಪ್ರಮತ್ತ, ಉನ್ಮತ್ತ, ಶಾಂತ, ಕ್ರುದ್ಧ, ಬುಭುಕ್ಷಿತ, ತ್ವರಮಾಣ, ಭೀರು, ಲುಬ್ಧ, ಕಾಮಿ ಅಂತ 10 ದೋಷಗಳು. ಒಂದರಿಂದ ಒಂದು ಹಾಗಾಗಿ ಬೆಳೀತಾ ಹೋಗ್ತದೆ. ಕೊನೆಗೆ ಏನು ಮಾಡ್ತಾನೆ? ಹೋಮಧೇನುವನ್ನು ಕೊಂದ. ಅಂತೂ ದನವನ್ನು ಕೊಂದ. ಯಾವುದಕ್ಕೆ? ಆಹಾರಕ್ಕೋಸ್ಕರ. ಒಂದು ಅದಕ್ಕಿಂತಲೂ ದ್ವೇಷ, ವಶಿಷ್ಠರ ಮೇಲೆ ಸಿಟ್ಟನ್ನು ಆ ದನದ ಮೇಲೆ ತೀರಿಸಿಕೊಂಡ.
ಸಹ ತನ್ನ ಮಾಂಸಂ ಸ್ವಯಂ ಚೈವ ವಿಶ್ವಾಮಿತ್ರಸ್ಯ ಚಾತ್ಮವಾನ್ ಆತ್ಮಜಾನ್ ಭೋಜಯಾಮಾಸ ತಚ್ಛ್ರುತ್ವ ವಸಿಷ್ಠೋಪ್ಯಸ್ಯ ಚಿಕ್ರುಧೆ ಕ್ರುದ್ಧತ್ವ ಭಗವಾನ್ ವಾಕ್ಯಲಿದಮಾತ್ಮಜಂ. ಆ ಗೋಮಾಂಸವನ್ನು ತಾನೂ ತಿಂದ. ಮಾತ್ರ ಅಲ್ಲ, ವಿಶ್ವಾಮಿತ್ರರ ಮಕ್ಕಳಿಗೆ ಪಾಪ ಯಾರೂ ಇಲ್ಲ. ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ. ಅವರ ಹೆಂಡತಿ ಆ ಕುತ್ತಿಗೆಯಲ್ಲಿ ಗಲದಲ್ಲಿ ಆ ಒಂದು ಮಗುವನ್ನು ಹಿಡ್ಕೊಂಡು ಮಾರ್ತಾ ಇದ್ದಾರೆ. ಈ ಮಗು ಬೇಕಾ, ಬೇರೆ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ಅಂತ ಹೀಗೆ ಗಾಲವನ್ನು ಕುತ್ತಿಗೆಯಲ್ಲಿ ಕಟ್ಟಿಕೊಂಡು ಮಾರ್ತಾ ಇದ್ದಾರೆ. ಅಂತವಳನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಮಾಂಸದರಿಗೆ ತಾವು ತಿಂದ್ರು. ಇವರು ಏನು ಮಾಡ್ತಾರೆ, ವಿಶ್ವಾಮಿತ್ರನ ಮಕ್ಕಳಿಗೂ ತಿಳಿಸಿದ್ರು. ಹೀಗೆ ಮೂರನೆಯ ಪಾಪವನ್ನು ಮಾಡಿದ್ರು. ತಾನು ಮೊದಲಾಗಿ ಬಲಾತ್ಕಾರವನ್ನು ಮಾಡಿ ಒಂದು ಹೆಣ್ಣನ್ನು ಅಪಹರಣ ಮಾಡಿದ್ದು, ಎರಡನೆಯದು ವಶಿಷ್ಠರ ಹೋಮದೇವವನ್ನು ಕೊಂದದ್ದು, ಮೂರನೇದು ತಾನೂ ತಿಂದದ್ದು, ಮತ್ತೊಬ್ಬರಿಗೆ ತಿನ್ನಿಸಿದ್ದು. ಅದು ಕೂಡ ಏನು, ಅದು ದೇವರಿಗೆ ಸಮರ್ಪಣೆಯೋ ಸಂಸ್ಕಾರಗಳೋ ಯಾವುದು ಮಾಡಲಿಲ್ಲ. ಹೀಗೆ ಹೇಳ್ತಾರೆ ವಶಿಷ್ಠರ ವಿಷಯದಲ್ಲಿ ಕ್ರುದ್ಧಸ್ತು ಭಗವಾನ್ ವಾಕ್ಯ ವಿಧಮಾನ ಸಿಟ್ಟುಕೊಂಡಂಥದ್ದು. ಹಾಗಾಗಿ ವಶಿಷ್ಠರಿಗೆ ಬಹಳ ಸಿಟ್ಟು ಬರುತ್ತೆ. ನನ್ನ ದೇನುವನ್ನು ಕೊಂದು ಇವರು ತಿಂದಿದ್ದಾನೆ, ತಿನ್ನಿಸಿದ್ದಾನೆ ಇನ್ನೊಬ್ಬರಿಗೆ ಅಂತ. ಪಾಲಯೇಯು ಮಹಂ ಕ್ರೂರ ತಪಶಂಕುಂ ನ ಸಂಶಯ ಯದಿ ತೇ ದ್ವಾವಿಮೌ ಶಂಕು ನ ಸ್ಯಾತಾಂ ವೈಕೃತೌ ಪುನಃ. ಕ್ರೂರಿಯೇ ಅಂತ ಅವರು ಬೈತಾ ಇದ್ದಾರೆ ವಶಿಷ್ಠರು. ಒಂದು ವೇಳೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಗೋವಧೆಯನ್ನು, ಎರಡು ಮಹಾಪಾತ ಒಂದು ವೇಳೆ ಇಲ್ಲದೆ ಇದ್ರೆ ನಿನ್ನನ್ನು ನಾನು ರಕ್ಷಿಸ್ತಾ ಇದ್ದೆ. ಅಂದ್ರೆ ಈಗ ನಾನು ಈ ತಡಿಲಿಲ್ಲ ಅಂತ ಹೇಳ್ತಾ ಇದ್ದೆ. ಯಾಕೆ ಗೊತ್ತುಂಟ, ನಾನು ಒಂದು ವೇಳೆ ನೀನು ಅವಳನ್ನು ವಧೆ ಅಂದ್ರೆ ಗೋವಧೆ ಮಾಡದೇ ಇದ್ರೆ, ಮತ್ತೊಂದು ತಂದೆಯ ಮಾತನ್ನು ಉಲ್ಲಂಘನೆ ಮಾಡಿದ್ದು, ಬೇಡದ್ದೆಲ್ಲ ಮಾಡಿದ್ದು, ಈ ಎರಡು ದೋಷ ನಿನ್ನ ಹತ್ರ ಇದ್ದದ್ದಕ್ಕೆ ನಾನು ಸುಮ್ಮನೆ ಕೂತದ್ದೇ ಹೊರತು ನಾನು ಮತ್ಯಾಕೂ ಅಲ್ಲ. ಪಿತುಶ್ಚ ಪರಿತೋಷೇಣ ಪರೋರ್ದಗ್ಧ್ರಿ ಗೋರೋರ್ಧೋಗ್ಧ್ರಿ ವಧೇನ ಚ ಅಪ್ರೋಕ್ಷಿತೋಪಭೋಗಾಚ ವಿಧಸ್ತೆ ವ್ಯತಿಕ್ರಮ. ನೋಡು, ಮೂರು ನೀನು ಮಾಡಿದಂತ ಅಪರಾಧ ಹೇಳ್ತಾರೆ. ಒಂದು, ಪಿತುಶ್ಚ ಅಪರಿತೋಷೇಣ, ತಂದೆಗೆ ಸಂತೋಷ ಮಾಡುವ ಕೆಲಸವನ್ನು ಮಕ್ಕಳು ಮಾಡಬೇಕು, ಅದು ಮಾಡಲಿಲ್ಲ. ಹಾಗಾಗಿ ಸಂತೋಷಗೊಳಿಸಿದ್ದೇವೆ. ಏನು ಮಾಡಿದ್ದಿ, ಒಂದು ಹೆಣ್ಣು ಮಗಳನ್ನು ಅಪಹರಣ ಮಾಡಿ, ಅದು ತಂದೆಗೆ ಸಿಟ್ಟು ಬಂತು. ಹಾಗಾಗಿ ತಂದೆ ನಿನ್ನನ್ನು ಊರಿನಿಂದ ಹೊರಗೆ ಹಾಕಿ. ಎರಡನೇದು, ಗುರುಗಳ ಹೋಮಧೇನುವನ್ನು ವಧೆ ಮಾಡಿದ್ದು ಎರಡನೇ ತಪ್ಪು. ಗುರೋರ್ ದೋಗ್ಧ್ರಿ ವಧೇನ ಚ, ಅಲ್ಲಿ ದೋಗ್ಧ್ರಿ ಅಂತ ಕರೀತಾರೆ. ಅಂದ್ರೆ ದನ ಕೊಡುವ, ಹಾಲು ಕೊಡುವ ದನ, ಸಂಪತ್ತನ್ನು ಕೊಡುವ. ನಾವು ಹೇಳ್ತೇವಲ್ಲ, ಇಂದು ಒಳ್ಳೆ ಕಂಡೀಷನ್ ಇದ್ದ ದನ ಮಾರ್ರೆ ಅಂತ. ಅಂದ್ರೆ ಒಳ್ಳೆಯ ಫಲಭರಿತವಾದಂತಹ ಗೋ, ಅದನ್ನು ವಧೆ ಮಾಡಿದ್ಯಾ. ಇನ್ನು ಅಪ್ರೋಕ್ಷಿತ ಭೋಗಾಚ, ಅದನ್ನು ಪ್ರೋಕ್ಷಣೆ ಮಾಡದೇ ತಿಂದದ್ದು. ಅಂದ್ರೆ ಪ್ರೋಕ್ಷಣೆ ಮಾಡಿ ವಿಷ್ಣು ಅನ್ನಂ ರಕ್ಷಸ್ವ ಅಂತ ಹೇಳಿ, ಸತ್ಯಂತರ್ತೇನ ಪರಿಶಿಂಚಾಮಿ ಇತ್ಯಾದಿಗಳ ಮಂತ್ರವನ್ನು ಹೇಳಿ, ಇದು ಭಗವಂತನಿಗೆ ಕೊಟ್ಟ ನೈವೇದ್ಯ ಅಂತ ಹೇಳಿ ವಿಧಿವತ್ತಾಗಿ ಸಮರ್ಪಿಸದೆ ತಿಂದದ್ದು ಮೂರನೆಯ ತಪ್ಪು. ವಿವಿಧತೆ ವ್ಯತಿಕ್ರಮ. ಹಾಗಾಗಿ ಆಲೋಚನೆ ಮಾಡಿ, ಆಹಾರ ತಗೊಳ್ಳುವಾಗ ಊಟ ಇರಲಿ ತಿಂಡಿ ಇರಲಿ, ಅವುಗಳಿಗೆಲ್ಲ ಪ್ರೋಕ್ಷಣೆ ಮಾಡಿ ಪರಿಷೇಕ ಮಾಡಿಯೇ ತಿನ್ಬೇಕು. ಇಲ್ಲದಿದ್ರೆ ಆಹಾರ ತಗೊಂಡ ದೋಷ ನಮಗೆ ಬರ್ತದೆ. ಹಾಗಾಗಿ ಏವಂ ತ್ರೀಣ್ಯಸ್ಯ ಶಂಕೂರಿ ತಾನಿ ದೃಷ್ಟ್ವಾ ಮಹಾತಪಃ ತ್ರಿಶಂಕುರಿತಿ ಹೋವಾಚ ತ್ರಿಶಂಕುಸ್ತೇನ ಚ ಸ್ಮೃತಃ. ಈ ರೀತಿಯಾಗಿ ಸತ್ಯವ್ರತ ಎನ್ನುವವನು ತ್ರಿಶಂಕುವಾಗಿ ಪ್ರಸಿದ್ಧಿ ಪಡೆದ. ಶಂಕು ಅಂದ್ರೆ ದೋಷಗಳು, ಮೂರು ರೀತಿಯಾದ ಶಂಕೂನಿ ಪಾಪಗಳನ್ನು ಮಾಡಿ ತಾನು ತ್ರಿಶಂಕು ಅಂತ ಅವನು ಪ್ರಸಿದ್ಧನಾದ. ಹಾಗಾಗಿ ಯಾರು ಮೊದಲು ತ್ರಿಶಂಕು ಅಂತ ಕರೆದದ್ದು ಕೇಳಿದ್ರೆ ವಶಿಷ್ಠರು ಕರೆದದ್ದು. ಪಾಪಿ ಅಂತ ಕರೆದದ್ದು ನಿಜವಾಗಿ, ಅದೇನು ಹೊಗಳುವ ಮಾತಲ್ಲ. ತ್ರಿಶಂಕು ಅಂತ ಅವನದು ಒರಿಜಿನಲ್ ಹೆಸರು ಸತ್ಯವ್ರತ. ವಿಶ್ವಾಮಿತ್ರಸ್ತು ಧಾರಾಣ ಮಾಗತೋ ಭರಣೇ ಕೃತೆ ಸತತಸ್ಮೈ ವರಂ ಪ್ರಾಗಾನ್ ಮುನಿ ಪ್ರೀತಸ್ತ್ರಿಶಂಕವೇ. ಹೀಗೆ ವಿಶ್ವಾಮಿತ್ರರಾದ್ರು ಏನು ಮಾಡಿದ್ರು, ತಪಸ್ಸಿನಿಂದ ಬಂದರು. ಬಂದ ನಂತರ ಅಯ್ಯೋ ನನ್ನ ಹೆಂಡತಿಯನ್ನು ಯಾರಪ್ಪ ರಕ್ಷಣೆ ಮಾಡಿದ್ದು, ಯಾರೆಲ್ಲ ಪೋಷಣೆ ಮಾಡಿದ್ದು, ನನ್ನ ಮಕ್ಕಳನ್ನು ಅಂತ ನೋಡಿದ್ರೆ ತ್ರಿಶಂಕು ಅಂತೆ. ಇಂಥ ತ್ರಿಶಂಕು ನಿನಗೆ ಏನಾಗಬೇಕು ಹೇಳು, ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅವರಿಗೆ ಏನು ಹೇಳಿದ್ದಾರೆ, ನನ್ನ ಆಬ್ಸೆನ್ಸ್ ಅಲ್ಲಿ, ನಾನು ಇಲ್ಲದೆ ಇರುವಾಗ ಪಾಪ ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಂಡಲ್ಲ ಅಂತ ಅವನು ಮಾಡಿದ್ದು ಸರಿಯೋ ತಪ್ಪು ಅಂತ ವಿವೇಚನೆ ಮಾಡ್ತಿದ್ದಾನೆ. ಮತ್ತೇನು ಕೇಳಿದ್ರೆ ನನಗೆ ಉಪಕಾರ ಮಾಡಿದ್ದಾನೆ, ಹಾಗಾಗಿ ಏನು ಬರಬೇಕು ಅಂತ. ಛಂದ್ಯಮಾನೋ ವರೇಣಾಥ ಗುರುಂಬಪ್ರೇ ನೃಪಾತ್ಮಜ ಶಶರೀರೋ ಪ್ರಜೆ ಸ್ವರ್ಗಮಿತ್ಯೇವಂ ಯಾಚಿತೋ ಮುನಿ. ಅವನಾದ್ರೂ ಸಿಕ್ಕಿದ್ದೇ ಚಾನ್ಸು. ಇವ್ರು ಕೇಳಿದ್ರು ಏನು ಬೇಕು ಅಂತ ಹೇಳಿ, ನನಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ್ರು. ಸ್ವರ್ಗಕ್ಕೆ ನಾವು ಹೋಗ್ತೇವೆ, ಆದ್ರೆ ಸಶರೀರೋ ರಜೇ ಸ್ವರ್ಗಂ ಇದು ಮಾಡಿದವ. ಇದೇ ನಶ್ವರವಾದ ಶರೀರವನ್ನು ಇಟ್ಟುಕೊಂಡೇ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ. ಅನಾವೃಷ್ಟಿ ಭಯೇ ತಸ್ಮಿನ್ ಗತೆ ದ್ವಾದಶ ವಾರ್ಷಿಕೆ ತಮ್ಮ ಮುನಿಯರು ಯಾಜಯಾಮಾಸ ಪಿತ್ರಿ ರಾಜೇ ಭೀಚದವು. ವಿಶ್ವಾಮಿತ್ರರು
ಅವನಿಗೆ ವರವನ್ನು ಕೇಳಿದ್ರು. ಆಮೇಲೆ ವಿಶ್ವಾಮಿತ್ರ ಅಲ್ಲಿಗೆ ಈ ಚರಿತ್ರೆಯನ್ನು ಮುಗಿಸಿ ಬಿಡ್ತಾರೆ. ಅಂದ್ರೆ ಏನಾಯ್ತು, ತ್ರಿಶಂಕು ಮೇಲೆ ಹೊರಬಿಟ್ಟು ಹೊರಟ, ಇಂದ್ರ ತಳಿದಾನೆ, ನಿನಗೆ ಗುರು ಶಾಪ ಉಂಟು, ದೋಷಗಳು ಉಂಟು, ದೋಷ ಇದ್ದವರು ಹೀಗೆ ಶರೀರದಲ್ಲಿ ಬರುವ ಹಾಗಿಲ್ಲ ಅಂತೆಲ್ಲ ತಡಿತಾನೆ. ಕೊನೆಗೆ ಕೆಳಗೆ ಬೀಳ್ತಾನೆ. ಇವನು ಅನ್ಯಮಿಂದ್ರಂ ಕರಿಷ್ಯಾಮಿ, ಇನ್ನೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿದ. ಅಲ್ಲಿ ನಿಂಗೆ ಏನೆಲ್ಲ ಬೇಕು ಅಂತ ನಾನೇ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೆಲ್ಲ ಮಾಡಿದ. ಅದೆಲ್ಲ ಯಾವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ, ಅದೆಲ್ಲ ನಡೆದದನ್ನು ಭಾಗವತ ಗ್ರಂಥಗಳೆಲ್ಲ ಕೊಡ್ತಾರೆ. ಆಮೇಲೆ 12 ವರ್ಷ ಆ ಮಳೆ ಬರಿಲೇ ಇಲ್ಲ ಇವನ ಒಂದು ದೋಷದಿಂದಾಗಿ. ಆಮೇಲೆ ಒಂದಲ್ಲ ಒಂದು ದಿನ ಪಾಪ ಕಡಿಮೆ ಆಗತ್ತೆ, ಮಳೆ ಬರ್ಲಿಕ್ಕೆ ಆರಂಭ ಆಯ್ತು. ಹಾಗಾಗಿದ್ರೆ ಅನಾವೃಷ್ಟಿ ಭಯೇತಸ್ಮಿನ್ ಗತೆ 12 ವರ್ಷಕ್ಕೆ 12 ವರ್ಷ ಮಳೆ ಬರದೇ ಇತ್ತು. ಆಮೇಲೆ ಮಳೆ ಬರ್ಲಿಕ್ಕೆ ಶುರುವಾಯಿತು. ಆಗ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಇವನನ್ನು ಅಂದ್ರೆ ತ್ರಿಶಂಕುವನ್ನು ತಂದೆಯ ಯಾವ ಒಂದು ರಾಜ್ಯ ಉಂಟು, ತಂದೆ ಕಾಣಿಗೆ ಹೋಗಿದ್ದಾನೆ, ಆ ರಾಜ್ಯದಲ್ಲಿ ಇವನನ್ನು ಅಧಿಕಾರಿಯನ್ನಾಗಿ ಅಂದ್ರೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ತಮ್ಮ ಮುನೇ ಯಾಜಯಾಮಾಸ ಪಿತೃಯೇ ರಾಜ್ಯೇ ವಿಜೇಚ್ಛತು. ಹಾಗಾಗಿ ಇವನನ್ನು ಮತ್ತೆ ಸತ್ಯವ್ರತನನ್ನು ತ್ರಿಶಂಕುನನ್ನು ರಾಜನನ್ನಾಗಿ ಮಾಡಿದ. ಮಿಷತಾಂ ದೇವತಾನಾಂಚ ವಸಿಷ್ಠಸ್ಯ ಚ ಕೌಶಿಕಃ ಶರೀರಂ ತದಾ ತಂ ಆರೋಪಯತ್ ಪ್ರಭು. ಇದು ಅವನನ್ನು ಮೊದಲು ಅಧಿಕಾರ ಮಾಡಿ ಆಮೇಲೆ ಅವನನ್ನು ಸ್ವಸರ್ಗಕ್ಕೆ ಕಳಿಸಿದ್ದು ಅಂತ ಅರ್ಥ. ಮತ್ತೆ ಅಲ್ಲಿಂದ ಬರ್ಲಿಕ್ಕಿಲ್ಲ, ನೇತಾಡಿಕೊಂಡೇ ಇದ್ದದು. ತ್ರಿಶಂಕು ಸ್ವರ್ಗ ಮಾಡಿ ಬಿಟ್ಟಿದ್ದಾನೆ. ಇವು ಹೋಗುವ ಮೊದಲು ನಾನು ರಾಜ ಮಾಡಿದ್ದ, ಮತ್ತೆ ಇವಾಗ ಕೇಳಿದ್ದಾನೆ, ನನ್ನನ್ನು ಮೇಲೆ ಕಳಿಸಿದ್ದಾರೆ ಅಂತ ಕೊಡ್ತಾನೆ. ಮಿಷತಾನ್ ದೇವತಾನಾಂಚ ವಸಿಷ್ಠಸ್ಯ ಕೌಶಿಕ. ದೇವತೆಗಳು ವಸಿಷ್ಠರು ನೋಡ್ತಾ ಇರುವಾಗಲೇ ವಿಶ್ವಾಮಿತ್ರ ಸತ್ಯವ್ರತನನ್ನು ಶಶರೀರವಾಗಿ ಸ್ವರ್ಗಕ್ಕೆ ಕಳಿಸಿದ್ರು. ತಸ್ಯ ಸತ್ಯರಥ ನಾಮ ಭಾರ್ಯ ಕೈಕೇಯಿ ವಂಶಜ ಕುಮಾರಂ ಜನಯಾಮಾಸ ಹರಿಶ್ಚಂದ್ರ ಮಕಲ್ಮಷಂ. ಈ ತ್ರಿಶಂಕುವಿಗೆ ಒಬ್ಬಳು ಪತ್ನಿ ಇದ್ಲು, ಅವಳ ಹೆಸರು ಸತ್ಯರಥ ಅಂತ ಹೆಸರು. ಅವಳು ಆಕೆ ಕೈಕೇಯ ವಂಶದವಳು, ಕೇಕೆಯ ರಾಜನ ಕೈಕೇಯ ಎನ್ನುವಂತ ವಂಶದಿಂದ ಬಂದವಳು. ಅವಳು ಇವನಿಗೆ ಅಂದ್ರೆ ತ್ರಿಶಂಕುವಿಗೆ ಮತ್ತೆ ಸತ್ಯರಥಾಳಿಗೆ, ಸತ್ಯವ್ರತ ಸತ್ಯರಥ ಅವರಿಗೊಂದು ಮಗು ಹುಟ್ಟಿಕೊಳ್ಳುತ್ತೆ. ಅವನಿಗೆ ಹರಿಶ್ಚಂದ್ರ ಅಂತ ಹೆಸರು. ಹಾಗಾಗಿ ಅದು ಸತ್ಯ ಹರಿಶ್ಚಂದ್ರ ಅಂತ ಬರುತ್ತೆ. ಅವನೇ ಸವೈ ರಾಜ ಹರಿಶ್ಚಂದ್ರ ತ್ರೈಶಂಕವ ಇತಿ ಸ್ಮೃತ ಆಹರ್ತ ರಾಜಸೂಯಸ್ಯ ಸಸಮ್ರಾಡಿತಿ ವಿಶ್ರುತ. ಹರಿಶ್ಚಂದ್ರ ಆದ್ರೂ ಕೂಡ ತಾನು ತ್ರೈಶಂಕವ ಅಂತ ಪ್ರಸಿದ್ಧ, ತ್ರಿಶಂಕುವಿನ ಮಗ ಅಂತ ಪ್ರಸಿದ್ಧಿಗೆ ಬರ್ತಾನೆ. ಆತ ರಾಜಸೂಯ ಯಾಗವನ್ನು ಮಾಡಿ ಸಮ್ರಾಟ್ ಚಕ್ರವರ್ತಿ ಅಂತ ಎಣಿಸಿಕೊಂಡ, ಪ್ರಸಿದ್ಧಿಗೆ ಬಂದ. ಹರಿಶ್ಚಂದ್ರಸ್ಯ ತು ಸುತೋ ರೋಹಿತೋ ನಾಮ ವೀರ್ಯವಾನ್ ರೋಹಿತಸ್ಯ ಮೃಗಃ ಪುತ್ರೋ ಮೃಗಾನ್ ಮಾಹುಧ್ವಜಜ್ಞಿವಾನ್. ಆ ಹರಿಶ್ಚಂದ್ರನಿಗೆ ವೀರ್ಯವಂತನಾದ ಪರಾಕ್ರಮವಂತನಾದ ಒಬ್ಬ ಮಗ ಹುಟ್ಟಿಕೊಳ್ತಾನೆ, ಅವನೇ ರೋಹಿತ ಅಂತ. ಆ ರೋಹಿತನಿಗೆ ಮೃಗ ಅಂತ ಹುಟ್ಟುತ್ತಾನೆ. ಮೃಗನ ದೆಸೆಯಿಂದ ಹುಟ್ಟಿಕೊಂಡವನು ಬಾಹುತ ರಾಜ ಅಂತ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಇಲ್ಲಿಯೂ ಅಷ್ಟೇ, ಮೊದಲು ಇವ ಸುಳ್ಳು ಹರಿಶ್ಚಂದ್ರನಾಗಿದ್ದ, ಮತ್ತೆ ಸತ್ಯ ಹರಿಶ್ಚಂದ್ರ ಆದ. ಏನು ಹೇಳ್ತಾನೆ, ತನಗೆ ಸಂತಾನ ಇರಲಿಲ್ಲ, ಸಂತಾನ ಆದ್ರೆ ನಾನು ನನ್ನ ಮಗನನ್ನು ಬಲಿ ಕೊಡ್ತೇನೆ ಅಂತ ಹೇಳಿದ್ದ ವರುಣನಿಗೆ. ಮಗು ಆಯ್ತು, ಮಗು ಆದಾಗ ಬಲಿ ಕೊಡ್ಬೇಕಿತ್ತಲ್ಲ, ಕೊಡ್ಲಿಲ್ಲ. ಪಾಪ ಈಗ ತಾನೇ ಮಗು ಹುಟ್ಟಿರುವುದು, ಅಲ್ಲಾದ್ರೂ ಬರ್ಲಿ ಅಂತ ಹೇಳಿದ. ಮತ್ತೆ ಬಂದು ಕೇಳಿದ ವರುಣ, ಆಯ್ತಲ್ಲ ಬಂದೆಲ್ಲ ಕೊಡಲ್ಲ ಈಗ ಕೇಳಿದ್ರೆ, ಇಲ್ಲ ಅಲ್ಲ ಒಂದು ಉಪನಯನ ಆದ್ರೂ ಮಾಡ್ತೇನೆ, ಮಗು ಆಗೋದು ದೊಡ್ಡ ಸಂಗತಿ, ಉಪನಯನ ಮಾಡುದು ಇನ್ನೊಂದಷ್ಟು ಸಂಗತಿ ಅಂತ. ಹೀಗೆ ಕಾಲಯಾಪನೆಯನ್ನೇ ಮಾಡ್ತಾ ಇದ್ದ. ಸಿಟ್ಟುಕೊಂಡಂತ ಆದ್ರೆ ಇದಕ್ಕೆ ಜಲೋದರ ರೋಗ ಬರ್ಲಿ ಅಂತ ಶಾಪ ಕೊಡ್ತಾನೆ. ಉದರ ರೋಗ ಬರ್ತಾನೆ. ಇಷ್ಟೊತ್ತಿಗೆ ಅವರಿಗೆ ಗೊತ್ತಾಯ್ತು ರೋಹಿತನಿಗೆ, ಇವತ್ತಲ್ಲ ನಾಳೆ ನನ್ನನ್ನು ಖಂಡಿತ ನನ್ನನ್ನು ಬಲಿ ಕೊಡ್ತಾರೆ ಅಂತ ಹೇಳಿ ರೋಹಿತ ಏನು ಮಾಡ್ತಾನೆ, ಊರನ್ನು ಬಿಟ್ಟು ಓಡಿ ಹೋಗ್ತಾನೆ. ತನಗೆ ಉದರ ರೋಗ ಬಂದಾಗ ಏನು ಮಾಡಬಹುದು ಕೇಳಿದ್ರೆ, ಅದರ ಬದಲು ಇನ್ನೊಬ್ಬರನ್ನಾದ್ರೂ ಬಲಿ ಕೊಡಬಹುದು ಹೇಳುವಾಗ ಋಚಿಕರ ಹತ್ರ ಹೋಗಿ ಅವರ ಮಧ್ಯಮ ಮಗನನ್ನು ಸುನಶೇಪ ಅಂತ ಅವನಿಗೆ ಹೆಸರು, ಅವನನ್ನು ಹಿಡ್ಕೊಂಡು ಬರ್ತಾನೆ. ಮುಂದೆ ಅವನನ್ನು ಬಲಿ ಕೊಡಬೇಕು ಅಂತ ಆದಾಗ ತಾನು ಬೃಹಸ್ಪತಿ ಅಂದ್ರೆ ಭಗವಂತನನ್ನು ಕುರಿತು ಬಹಳವಾದ ಸ್ತೋತ್ರವನ್ನು ಮಾಡಿದಾಗ ಆತ ಬಂದು ವರುಣ ತಾನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅಸ್ಮತ್ ಪಾಶಂ ವರುಣೋಪಮೋಚನ ಅಂತ ನಮ್ಮೆಲ್ಲ ಏನೊಂದು ಪಾಪಗಳು ಅವುಗಳಿಂದ ಬಿಡುಗಡೆ ಮಾಡಿ ಇಂತಹ ದೋಷವನ್ನು ಉದರ ರೋಗವನ್ನು ಕೂಡ ಪರಿಹಾರ ಮಾಡ್ತಾನೆ. ರೋಹಿತ ಮತ್ತೆ ಬರ್ತಾನೆ. ಮುಂದೆ ವಿಶ್ವಾಮಿತ್ರರು ಅವನಿಗೆ ಬಹಳಷ್ಟು ಶಿಕ್ಷೆ ಕೊಟ್ಟು ತಾನು ಸತ್ಯ ಹರಿಶ್ಚಂದ್ರ ಎನ್ನುವ ಹೆಸರನ್ನು ಸಾರ್ಥಕಗೊಳಿಸುವಂತ ಘಟನೆಯೆಲ್ಲ ನಡೀತದೆ. ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದೆ. ಇಲ್ಲಿ ವಂಶಕ್ಕೆ ಹೆಚ್ಚು ಮಹತ್ವ ಕೊಟ್ಟದ್ರಿಂದ ಆ ವಂಶದ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಆ ವಂಶದಲ್ಲಿ ಬಂದವನೇ ಅವನು ಬಾಹು ಅಂತ ಹೇಳಿ ರಾಜ ಅಂತ ಕೊಡ್ತಾರೆ. ಹೈಹೇಯ ಸ್ಥಾನಜಂಘಾಚ್ಯ ನಿರಸ್ಯಂತಿ ಸ್ಮತಂ ನೃಪಂ ಅತ್ಯರ್ಥಂ ಧಾರ್ಮಿಕಸ್ತಾತ ಸಹಿ ಧರ್ಮ ಯುಗೇ ಭವತ್ ಸಗರಂತು ಸುತಂ ಲೇ ಬಾಹು ಲೇಭೇ ಸಹ ಗರೇಣ ಚ ಔರಸ್ಯಾಶ್ರಮ ಮಾಸಾಧ್ಯ ಭಾಸ್ಕರೇಣ ಅಭಿರಕ್ಷಿತ. ಹೈಹೇಯ ಅಂತ ಒಂದು ಬಾಹುರಾಜನನ್ನು ಅವನ ಚರಿತ್ರೆಗೋಸ್ಕರ ಹೇಳ್ತಾರೆ. ಇಲ್ಲಿ ಹೈಹೇಯ ತಾಲಜಂಗರು ಎನ್ನುವಂಥವರೆಲ್ಲ ಇದ್ರು. ಅವ್ರಿಗೆ ಏನು ಮಾಡ್ತಾರೆ ಹೇಳಿದ್ರೆ, ಈ ಬಾಹು
ಬಹಳ ಧಾರ್ಮಿಕನಾಗಿದ್ದ. ಈ ಬಾಹುವನ್ನು ತಾವು ಆ ಊರಿನಿಂದ ಹೊರಗೆ ಅಟ್ಟುತ್ತಾರೆ. ಅತ್ಯರ್ಥಂ ಧಾರ್ಮಿಕಾಸ್ತಾತ್ರ ಅಂತ ಹೇಳ್ತಾರೆ. ಅಂದ್ರೆ ಧಾರ್ಮಿಕನಾಗಿದ್ದ ಅಂತ ಒಂದು, ಧಾರ್ಮಿಕನಾಗಿರ್ಲಿಲ್ಲ ಅಂತ ಇನ್ನೊಂದು ಪಾಠ. ನಾತ್ಯರ್ಥಂ ಅಂತ ಇನ್ನೊಂದು ಅರ್ಥ. ಅಂತೂ ಬಾಹುವನ್ನು ಊರಿನಿಂದ ಓಡಿಸಿದ ನಂತರ ಏನಾಯ್ತು ಕೇಳಿದ್ರೆ, ಸಗರಂತ ಸುತಂ ಬಾಹು ಲೇಬೇ ಸಹಗರೇಣ ಚ ಔರ್ವತ್ಯಾಶ್ರಮ ಮಾಸಾಧ್ಯ ಭಾಸ್ಕರೇಣ ಅಭಿರಕ್ಷಿತ. ಔರ್ವರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ರೆ ತಾನು ವಿಷವನ್ನು ಪ್ರಾಶನೆ ಮಾಡಿದ್ರು. ಹಾಗಾಗಿ ವಿಷ ಸಹಿತವಾದ ಮಗು ಹುಟ್ಟಿಕೊಳ್ಳುತ್ತೆ. ಅದು ಔರವರಿಂದ ರಕ್ಷಿಸಲ್ಪಟ್ಟ ಹುಟ್ಟಿದ ಮಗುವೇ ಅವನು ಸಗರ ಅಂತ ಕೊಡ್ತಾರೆ. ಬಾಹುವಿನ ಮಗ ಸಗರ ಅಂತ ಹೇಳಿ. ಆ ಸಗರ ರಾಜ ಏನಾಯ್ತು ಅಂತ ಹೇಳಿದ್ರೆ, ಆಗ್ನೇಯ ಭಾರ್ಗವ ಸಗರೋ ನಭ ನಿಗಾಯ ಪೃಥ್ವಿ ಮಹತ್ವ ಕಾಲಜಂತ ಅಂತ ಹೈಭವಾನ್. ಆ ಸಗರ ರಾಜ ಭೃಗುವಂಶೀಯರಾದಂತಹ ಔರ್ವರಿಂದ ಒಂದು ಅಸ್ತ್ರವನ್ನು ಪಡ್ಕೊಳ್ತಾನೆ. ಅದೇ ಆಗ್ನೇಯಾಸ್ತ್ರಗಳನ್ನೇ. ಆ ಅಸ್ತ್ರವನ್ನೆಲ್ಲ ಪಡೆದು ಸಗರ ಪರಾಕ್ರಮಿಯಾಗಿದ್ದ. ಹಾಗಾಗಿ ತಾಲಜಂಗ ಹೈಹರಿಯರು ಏನು ತನ್ನ ತಂದೆಯನ್ನು ಓಡಿಸಿದ್ರಲ್ಲ, ತನ್ನ ರಾಜ್ಯವನ್ನು ಪಡ್ಕೊಂಡಿದ್ರಲ್ಲ, ಹಾಗಾಗಿ ಆ ತಾಲಜಂಗ ಮತ್ತೆ ಹೈಹರಿಯರನ್ನು ನಾಶ ಮಾಡಿ ಆ ಭೂಮಿಯನ್ನು ಮತ್ತೆ ತಾನು ತನ್ನ ವಶಕ್ಕೆ ಪಡ್ಕೊಳ್ತಾನೆ. ಶಕಾ ವಲ್ಲಭಾನಾಂಚ. ಅದು ಯಾಕೆ ಅಂತ ಕೇಳಿದ್ರೆ, ಬಾಹ ಎನ್ನುವವನು ಅವನ ಹೆಂಡತಿ ಯಾರೋ ಗರ್ಭಿಣಿ ಆಗಿರಲಿಲ್ಲ, ಒಬ್ಬಳು ಗರ್ಭಿಣಿ ಆಗಿದ್ಲು. ಗರ್ಭಿಣಿ ಆಗಿರೋದು ಉಳಿದವರಿಗೆಲ್ಲ ಹೊಟ್ಟೆ ಕಿಂಚಾಗುತ್ತೆ. ವಿಷವನ್ನು ಹಾಕಿ ಕೊಡ್ತಾರೆ. ಆ ವಿಷವನ್ನು ಬಂದಾಗ ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ವಿಷ ಸಹಿತವಾಗಿ ಮಗು ಹೊರಗೆ ಬರಲಿದೆ. ಹಾಗಾಗಿ ಗರ ಅಂದ್ರೆ ವಿಷ, ಸಗರ ಅಂದ್ರೆ ವಿಷ ಸಹಿತವಾಗಿ ಮಗು ಹುಟ್ಟುವುದು ಅಂತ ಚರಿತ್ರೆ ಕೊಡ್ತಾರೆ. ಶಕಾನಾಂ ವಲ್ಲಮಾನಾಂಚ ಧರ್ಮ ನಿರತರಚ್ಯುತಃ ವಂಗಾನಾಂ ತಮ್ಮ ಪುರುಶ್ರೇಷ್ಠ ವರದಾನಾಂಚ ಧರ್ಮವಿದ. ಸಗರ ತಾನು ರಾಜನಾಗಿದ್ದಾಗ ಇಷ್ಟೆಲ್ಲರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಿದ ಅಂತ ಅಲ್ಲಿ ಹಿಂದೆ ಹೇಳಿದ್ರು. ಧಾರ್ಮಿಕ ಅಲ್ಲ ಅಧಾರ್ಮಿಕ ಅಂತ. ಹೇಗೆ ಅಧಾರ್ಮಿಕ ಅಂದ್ರೆ, ಇವತ್ತು ದಾರಿ ತಪ್ಪಿಸಿದ್ದಾನೆ. ಏನು ಮಾಡಿದ್ದಾನೆ? ಸಗರ ರಾಜನಾಗಿದ್ದ ಆಗ ಶಕರು, ವಲ್ಲಭರು, ವಂಗರು, ಪಾರದರು ಇವರೆಲ್ಲ ಧರ್ಮಭ್ರಷ್ಟರಾಗಿ ಓಡೋಡಿಸಿದ. ಮಾತ್ರ ಇವರು ಹೋದವರು ಏನು ಮಾಡಿದ್ರು ಹೇಳಿದ್ರೆ, ಒಬ್ಬೊಬ್ಬರು ಒಂದೊಂದು ಧರ್ಮವನ್ನು ವಿಸ್ತಾರ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಹಾಗಾಗಿ ಹೇಳ್ತಾರೆ, ಯವನರು, ಬರ್ಬರು ಮೊದಲಾದ ರಾಜರು ಅನಾಗರಿಕರಾಗಿದ್ರು. ಶತ್ರುತ್ವವನ್ನು ಬೆಳೆಸುವವರು ಯಾರು ಅಂತ ನಾನು ಹೇಳಬೇಕಾಗಿಲ್ಲ. ಇವತ್ತು ನಾವು ನಮ್ಮ ಹಿಂದೂ ಧರ್ಮಕ್ಕೆ ಯಾರೆಲ್ಲ ವಿರೋಧಿಗಳಾಗಿದ್ದಾರೆ ಅವರೆಲ್ಲ ಇವರು ಅಂತ ಕೊಡ್ತಾರೆ. ಹಾಗಾಗಿ ಯವನರು, ತುರ್ಕರು, ಬರ್ಬರು ಇವರೆಲ್ಲ ಆಗಿದ್ರು ಅಂತ ಹೇಳ್ತಾರೆ. ಹಾಗಾಗಿ ರಾಜ್ಯವನ್ನು ಅವರು ಶತ್ರುತ್ವವನ್ನೇ ಬೆಳೆಸೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಪರಸ್ಪರ ಯುದ್ಧಗಳನ್ನು ಬೆಳೆಸ್ತಾ ಇರ್ತಾರೆ. ಸಗರ ಏನ್ ಮಾಡ್ಬೇಕು, ಅವರನ್ನು ಕೊಲ್ಬೇಕು ಅಂತ ಹೊರಟ. ಆದ್ರೆ ಔಪಮುನಿಗಳು ಹೇಳ್ತಾರೆ, ಅವರನ್ನು ಕೊಲ್ಬೇಡ, ಲೋಕದಲ್ಲಿ ಕೊಲ್ಬೇಡ, ಹಾಗೆಯೇ ಬಿಡು ಅಂತ. ಹಾಗಾಗಿ ಏನ್ ಮಾಡ್ತಾನೆ, ಶಿಕ್ಷೆಯನ್ನು ಕೊಟ್ಟು ಓಡಿಸಿದ. ಹೇಗೆ ಶಿಕ್ಷೆ ಕೊಟ್ಟ? ತಲೆಯನ್ನು ಬೋಳಿಸಿದ. ಅಂದ್ರೆ ಗಡ್ಡ ಮಾತ್ರ ಬರುವ ವಿಚಾರ. ಹಾಗೆ ಉದ್ದನೆ ಕೂದಲವನ್ನು ಬಿಡ್ತಾ ಇದ್ರು, ವಿಕೃತ ವೇಷವನ್ನು ಮಾಡ್ತಾ ಇದ್ರು. ನಾವೇನು ಹಿಂದೂ ಧರ್ಮದವರು ಮಾಡ್ತೇವೆ ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ರು. ಹೀಗೆ ಅದು ಮಾಡಿದ್ದು ಮಾತ್ರ ಅಲ್ಲ, ವಿಕೃತ ವೇಷವನ್ನು ಇಟ್ಟುಕೊಂಡು ಬೇರೆ ಬೇರೆ ಅಧರ್ಮವನ್ನು ಪ್ರಚಾರ ಮಾಡುವವರೇ ಇವರಾಗಿ ಹೋದ್ರು. ಹಾಗಾದ್ರೆ ಅವಾಗಲೇ ಒಂದು ವೇಳೆ ಬದ್ಧ ಮಾಡ್ತಾ ಇದ್ರೆ ಇವತ್ತು ಇಷ್ಟು ನಾವು ಪರಧರ್ಮಕ್ಕೆ ಆಕ್ರಮಣಕ್ಕೆ ಒಳಗಾಗ್ತಾ ಇರ್ಲಿಲ್ವೋ ಏನು? ಹಾಗಾದ್ರೆ ಏನು ಕೇಳಿದ್ರೆ, ಭಗವಂತನ ಸಂಕಲ್ಪವೇ ಹಾಗೆ. ನಾವು ಒಟ್ಟಾಗಬೇಕು, ನಮಗೆ ಪೆಟ್ಟು ಬೀಳಬೇಕು. ಪೆಟ್ಟು ಬೀಳಿಗೆ ಹೋಗ್ಬೇಕಂದ್ರೆ ಅಂಥವರೆಲ್ಲ ಬೇಕು ಅಂತ ಸಂಕಲ್ಪ. ಹಾಗಾಗಿ ಅವರೆಲ್ಲ ಉಳಿದು ಬಿಟ್ಟಿದ್ದಾರೆ ಅಂತ ಕೊಡ್ತಾರೆ. ಜನಮೇಜಯ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾನೆ. ಕಥಂತ ಸಗರೋ ಜಾತೋ ಗರೇಣೈವ ಸಹಚ್ಯುತಃ ಕಿಮರ್ಥಂಚ ಶಕಾದೀನಾಂ ಕ್ಷತ್ರಿಯಾಣಂ ಭೋಜಸ ಧರ್ಮಾನ್ ಪುರೋಚಿತಾನ್ ವೃದ್ಧೋ ರಾಜ ನಿರಸದಚ್ಯುತಃ ಏತನ್ಮೇ ಸರ್ವಮಾಚಕ್ಷ್ವ ವಿಸ್ತರೇಣ ರಬೋಧನ. ವೈಶಂಪಾಯನರೇ, ನೀವು ಹೇಳಿದ್ರಿ ಆತ ನಿಷದಿಂದ ಕೂಡಿಕೊಂಡವ, ಆದ್ರೂ ಅವನು ಸಾಯಲಿಲ್ಲ. ಮತ್ತೆ ಯಾವ ಕಾರಣದಿಂದ ಶಕಾದಿಗಳನ್ನು ತಾನು ಧರ್ಮಗಳನ್ನು ನಾಶ ಮಾಡಿದ, ಯಾರ್ಯಾರೋ ಹುಟ್ಟಿದ್ರು, ಏನೇನೆಲ್ಲ ಆಯ್ತಲ್ಲ, ಇದೆಲ್ಲ ಎಂತ ನನಗೆ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಬ್ರೀಫ್ ಆಗಿ ಸ್ವಲ್ಪ ವಿಸ್ತೃತವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ತಪೋಧನ ಅಂತ, ತಪಸ್ಸೇ ಸಂಪತ್ತು. ಇವತ್ತು ನಮಗೆ ಯಾವುದು ಸಂಪತ್ತು ಅಂತ ಗೊತ್ತಿಲ್ಲ. ಲಿಕ್ವಿಡ್ ಕ್ಯಾಶ್ ಸಂಪತ್ತು ಅಂತ ತಿಳ್ಕೊಂಡ್ರೆ ಅದಲ್ಲ, ಅನುಷ್ಠಾನವೇ ದೊಡ್ಡ ಬಲ. ಹಾಗಾಗಿ ಹೇಳ್ತಾರೆ, ಈ ಹಣ ಸಂಪತ್ತು ಈ ಸಲ ಇರ್ತದೆ, ಮತ್ತೊಂದು ಸಲ ಹೋಗಿ ಬಿಡ್ತಾನೆ. ಆದರೆ ತಪಸ್ಸು, ಆ ಅನುಷ್ಠಾನದ ಬಲ ಇವಾಗ್ಲೂ ಇರುತ್ತೆ, ಹೋದ ಮೇಲೆಯೂ ರಕ್ಷಣೆ ಮಾಡುತ್ತೆ. ಹಾಗಾಗಿ ಇವರೆಲ್ಲ ತಪೋಧನರು. ವೈಶಂಪಾಯನರು ಜನಮೇಜಯನಿಗೆ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಬಾಹೋರ್ ವ್ಯಸನಿನಾಸ್ತಾತ ಋತಂ ರಾಜ್ಯಮಭೂತ್ ಕಿಲ ಹೈಹೇಯಸ್ತಾಲಜನ್ಯೈಶ್ಚ ಶಕೈಸ್ತಾರ್ಧಂ ವಿಷಾಂಪತೆ. ವ್ಯಸನಿಯಾದಂಥ ಬಾಹುರಾಜ ಅಂತ ಹೇಳ್ತಾರೆ.
ಅವರಿಗೆ ಯಾವುದೋ ಕೆಲವೆಲ್ಲ ವ್ಯಸನಗಳೆಲ್ಲ ಇತ್ತು. ಹಾಗಾಗಿ ಹೈಹಯ, ಕಾಲಜಂಗ, ಚಟ, ಯವನ, ಪಾರದ ಇವರೆಲ್ಲ ಒಟ್ಟಾಗಿ ಬಿಟ್ಟಿದ್ದಾರೆ. ಇವನನ್ನು ಸೋಲಿಸಿ ಬಿಟ್ಟರು. ನಮ್ಮಲ್ಲಿ ದೌರ್ಬಲ್ಯ ಇದ್ದಾಗ, ಶತ್ರುಗಳೆಲ್ಲ ಒಟ್ಟಾದಾಗ ನಾವು ಸೋತು ಹೋಗಬೇಕಾಗತ್ತೆ. ಆ ರೀತಿಯಾದ ಪರಿಸ್ಥಿತಿ ಬಾಹವನಿಗೆ ಶುರುವಾಯಿತು, ಬಾಹುವೆಂಬ ರಾಜನಿಗೆ ಆಯಿತು. ಯವನಾಹ ಪಾರದಾಶ್ಚೈವ ಕಾಂಬೋಜ ಪುಂಡಮಾಸ್ತಥ ಏತೈಕ್ಯಪಿ ಗಣಾಃ ಪಂಚ ಹೇಹೇಯಾರ್ಥೇ ಪರಾಕ್ರಮಾನ್. ಹೇಹೆಯರು ಬಾಹು ಯುದ್ಧ ಮಾಡಿದ್ರು. ಯಾರತ್ರ? ಬಾಹುರಾಜನಲ್ಲಿ. ಯವನರು, ಪಾರದರು, ಕಾಂಬೋಜರು, ಪಲ್ಲವರು ಇವರೆಲ್ಲ ಅವರಿಗೆ ಸಹಾಯಕವಾಗಿ ನಿಂತರು. ಹಾಗಾಗಿ ಯಾವುದು ಇದೆಲ್ಲ ವಂಶಗಳು ಅಂತ ಕೇಳಿದ್ರೆ, ಪುರಾಣಗಳ ಪ್ರಕಾರ ಹೇಳ್ತಾರೆ, ನರಿಷ್ಯಂತ ಅಂತ ಒಬ್ಬ ರಾಜ ಇದ್ದ. ಅವನಿಂದ ಹೊರಟ ವಂಶ ಉಂಟಲ್ಲ, ಅದೇ ಶಕವಂಶ ಅಂತ ಆದದ್ದು. ವರ್ಣಾಶ್ರಮಗಳಿಂದ ಚ್ಯುತರಾದವರು ಇವರು. ಹಾಗಾಗಿ ಇವರನ್ನೆಲ್ಲ ಮುಂದೆ ಮತ್ತೆ ಸಗರ ತಾನವರನ್ನು ನಿಗ್ರಹ ಮಾಡ್ತಾನೆ ಅಂತ ಕೊಡ್ತಾರೆ. ಅವರದ್ದು ಚರಿತ್ರೆಯನ್ನು ಹೇಳಬೇಕಾದ್ರೆ, ಧರ್ಮಭ್ರಷ್ಟರಾಗಿ ಊರಿನಿಂದ ಹೊರಗೆ ಹಾಕಿದ ಎಲ್ಲ ಚರಿತ್ರೆಗಳನ್ನು ಕೊಡ್ತಾರೆ. ನೀತಿಹೋತ್ರ ಅಂತ ಒಬ್ಬ ರಾಜ ಇದ್ದ, 3 ಮಂದಿ ಮಕ್ಕಳಲ್ಲಿ ಸಗರನದ್ದು. ಆತ ಏನು ಮಾಡ್ತಾನೆ ಕೇಳಿದ್ರೆ, ಪೂರ್ವ ಋಷಿಗಳದ್ದು ಅನುಗ್ರಹದಿಂದ ಕಾಲಜಂಗರನ್ನು ತಾನು ನಾಶ ಮಾಡ್ತಾನೆ. ಮುಂದೆ ತುರ್ವಸು ಒಂದು ವಂಶ, ಯದುಂತ ತುರ್ವಸುಂಚೈವ ದೇವಯಾನಿ ವ್ಯಜಾಯಿತಂತ, ದೇವಯಾನಿ ಮಕ್ಕಳಲ್ಲಿ ತುರ್ವಸುತ್ತ ಬರುತ್ತೆ. ಆ ವಂಶದಲ್ಲಿ ಬಂದವರೆಲ್ಲ ಅವರು ಯವನರು ಅಂತ ಕೊಡ್ತಾರೆ. ಅವರು ಧರ್ಮಭ್ರಷ್ಟರಾಗಿ ತಲೆಯನ್ನು ಬೋಳಿಸಿಕೊಂಡು ನಾವೇನು ಇತರ ಧರ್ಮದವರು ಅಂತ ಹೇಳ್ತಾ ಇದ್ದೇವೆ, ಅದೆಲ್ಲ ಅಲ್ಲಿಂದ ಹೊರಟವರು ಅಂತ ಹೇಳ್ತಾರೆ. ಪಾರದರು ಅಂತ ಒಂದು ಜಾತಿ, ಅವರು ಏನು ಕೇಳಿದ್ರೆ ಗಂಗಾ ತೀರದಲ್ಲಿ ಇದ್ದ ಒಂದು ಜಾತಿಯವರು. ಇವರು ಕುದುರೆಯ ಒಂದು ಅಶ್ವ ಹೃದಯ, ಕುದುರೆಯ ವ್ಯಾಪಾರದಲ್ಲಿ ಇರ್ಬೋದು, ಓಡಿಸುರಳಿದ ನಿಷ್ಠಾತವರಾಗಿದ್ರು. ಇವರೆಲ್ಲ ಸೇರಿ ಏನು ಮಾಡಿದ್ದಾರೆ ಕೇಳಿದ್ರೆ, ಸಗರ ಮಹಾರಾಜನನ್ನು ಸೋಲಿಸಿ ಬಿಟ್ಟಿದ್ದಾರೆ. ಇನ್ನೊಬ್ಬ ಸುದಕ್ಷಿಣ ಅಂತ ಅದರಲ್ಲಿ ಬಂದಂತ ಒಬ್ಬ ರಾಜ, ಆತ ಜರಾಸಂಧನಿಗೆ ಮಿತ್ರನಾಗಿದ್ದು ಗೋಮಂತಕ ಪರ್ವದ ಆಕ್ರಮಣ ಸಂದರ್ಭದಲ್ಲಿ ಕೃಷ್ಣನಿಗೆ ವಿರೋಧಿಯಾಗಿದ್ದ. ಇವರೆಲ್ಲರೂ ಅಂದ್ರೆ ದುಷ್ಟ ಸ್ವಭಾವದವರು ಇದ್ರು ಅಂತ ಹೇಳ್ತಾರೆ. ಇನ್ನು ಸಗರ ಒಂದು ಸಲ ತಾನು ದೇಶದಿಂದ ಏನು ಒಳ್ಳೆ ಯಾಗ ಇತ್ಯಾದಿಗಳೆಲ್ಲ ಮಾಡುವಾಗ ಇವರು ಉಪದ್ರವ ಮಾಡ್ತಾರೆ ಅಂತ ಅವರನ್ನು ಹೊರಗೆ ಹಾಕಿ ಬಿಡ್ತಾರೆ. ಪಲ್ಲವ ಅಂತ ಜಾತಿ ವಿಶೇಷ. ನಾವು ಗೋ ನಂದಿನಿ ತಾನು ಇದು ಮಾಡಬೇಕಾದ್ರೆ, ವಿಶ್ವಾಮಿತ್ರನ ಜೊತೆಗೆ ಯುದ್ಧ ಆಗ್ಬೇಕಾದ್ರೆ, ವಶಿಷ್ಠ ವಿಶ್ವಾಮಿತ್ರರ ಯುದ್ಧ ಆಗ್ಬೇಕಾದ್ರೆ ಅಲ್ಲಿ ನಂದಿನಿಂದ ಹುಟ್ಟಿಕೊಂಡದ್ದು ಪಲ್ಲವರು ಅಂತ ಹೇಳ್ತಾರೆ. ಹೀಗೆ ಧರ್ಮ ವಿರುದ್ಧವಾದವರು ಇವರೆಲ್ಲ. ಹಾಗಾಗಿ ದೇಶಭ್ರಷ್ಟರನ್ನಾಗಿ ಮಾಡ್ತಾರೆ. ವೇದಾಧ್ಯಯನ ಯಜ್ಞಾಧಿಕಾರಿಗಳ ವಂಚಿತರಾಗಿ ತಲೆಯನ್ನು ಬೋಳಿಸಿಕೊಂಡು ಕಳಿಸಿದ್ದು ಅಂತ ಹೀಗೆಲ್ಲ ಕೊಡ್ತಾರೆ. ಹೃತರಾಜ್ಯಸ್ತದಾ ರಾಜ ಸಮೈ ಬಾಹುರ್ವರಯ್ಯೋ ಪತ್ನಿಯ ಜಾನುಕತೋ ದುಃಖಿ ಮನೆ ಪ್ರಾಣ ಅಸರ್ಜತ. ಹೀಗೆ ರಾಜ್ಯವನ್ನು ಕಳೆದುಕೊಂಡ ಬಾಹು ತನ್ನ ಹೆಂಡತಿಯಿಂದ ದುಃಖಿತನಾಗಿ, ಹೆಂಡತಿಯೊಂದಿಗೆ ದುಃಖಿತನಾಗಿ ಕಾಡಿಗೆ ಹೊರಡ್ತಾನೆ. ಕೊನೆಗೆ ಕಾಡಿನಲ್ಲೇ ಸತ್ತು ಹೋಗ್ತಾನೆ. ಈಗ ಪತ್ನಿದು ಯಾದವೀತಸ್ಯ ಸಗರ್ಭ ಪೃಷ್ಠತೋನ್ವಯ ಸಪತ್ನಿಯ ಜಗರಸ್ತಸ್ತಿ ದತ್ತೋ ಗರ್ಭಜಿಘಾಂಸಯ. ಇವನ ಪತ್ನಿ ಯಾದವಿ, ಅವಳು ಗರ್ಭವತಿಯಾಗಿದ್ದಳು. ಗಂಡನನ್ನೇ ಅನುಸರಿಸಿಕೊಂಡು ತಾನು ಸಾಯ್ತೇನೆ ಅಂತ ಸತಿ ಸಹಗಮನಕ್ಕೆ ತಾನು ತೊಡಗುತ್ತಾಳೆ. ಆಗ ಅವರು ಅವನನ್ನು ತಡೀತಾರೆ. ಉಳಿದ ಪತ್ನಿಯರು ಏನು ಮಾಡಿದ್ರು ಕೇಳಿದ್ರೆ, ಇವಳು ಮಾತ್ರ ಗರ್ಭಿಣಿಯಾಗಿದ್ದಾಳಲ್ಲ, ಇವಳು ತಾಯಿ ಆಗ್ತಾಳಲ್ಲ ಅಂತ ಹೊಟ್ಟೆ ಕಿಚ್ಚಿನಿಂದ ವಿಷವನ್ನು ಕೊಟ್ಟಿದ್ರು. ಹಾಗಾಗಿ ಈ ವಿಚಾರ ಅವರಿಗೆ ಗೊತ್ತಿತ್ತು. ಸಾತು ಭರ್ತುಶ್ಚಿತಾಂಕೃತ್ವ ಮನೆ ತಮಥಿರೋಹಯದ ಅವರು ವಸ್ತಾಂ ಭಾರ್ಗವಸ್ತಾದ ಕಾರುಣ್ಯ ಸಮವಾರಯ್ಯಂತ. ಗಂಡನ ಚಿಂತೆಯಿಂದ ತಾನು ಸಹಗಾನ ಮಾಡಬೇಕು ಅಂತ ಹೊರಟ್ರೆ ಭೃಗು ವಂಶದಲ್ಲಿ ಬಂದ ಅವರು ಅವರನ್ನು ಕಾರುಣ್ಯದಿಂದ ತಡೆದರು. ಅವರಿಗೆ ಗೊತ್ತಿತ್ತು, ಹಾಗಾಗಿ ತಡೀತಾರೆ. ತಸ್ಯಾಶ್ರವೇಚತಂ ಗರ್ಭಂ ಗರೇಣ ಸಹಚ್ಯುತಂ ಯಜಾಯತ ಮಹಾಬಾಹು ಸಗರೋ ನಾಮ ಪಾರ್ಥಿವ. ಅವರು ತಮ್ಮ ಆಶ್ರಮದಲ್ಲಿ ಆಕೆಯನ್ನು ಚೆನ್ನಾಗಿ ಸಾಕುತ್ತಾರೆ. ಮುಂದೆ ಎಷ್ಟು ಸಮಯ ಆದರೂ ಮಗು ಹುಟ್ಟೋದೇ ಇಲ್ಲ. ಆದರೂ ಹೇಳ್ತಾರೆ ಅದು ವಿಷ ಇದ್ದದರ ಪರಿಣಾಮ. ಆದ್ರೆ ವಿಷ ಸಹಿತವಾಗಿಯೇ ಹುಟ್ಲಿಂದ ಮಗುವನ್ನು ಹೊರಗೆ ತರಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ನೋಡಿ, ಹಿಂದಿನ ಕಾಲದ ತಪಸ್ಸಿನ ಮಹತ್ವ ಒಬ್ಬ ಋಷಿಗಳಿಗೆ ಎಲ್ಲವೂ ಗೊತ್ತು. ಸೂಲಗಿಂತೆ ಮಾಡುವ ಅಷ್ಟು ಪ್ರಕ್ರಿಯೆ ಉತ್ತಮ ಬರದೇ ಇರ್ಲಿಕ್ಕೆ ಕಾರಣ. ಹಾಗಾದ್ರೆ ವಿಷದ ಪ್ರಭಾವ ಇದೆಲ್ಲವೂ ಗೊತ್ತಿದೆ. ಅವರು ವಸ್ತು ಜಾತಕರ್ಮಾದಿ ತಸ್ಯಕೃತ್ವ ಮಹಾತ್ಮನಃ ಅಧ್ಯಾಪ್ಯ ವೇದಶಾಸ್ತ್ರಾಣಿ ತಥೋಸ್ತ್ರಂ ಪ್ರತ್ಯಪಾದಯತು. ಅವರು ಋಷಿಗಳೇ ಮಹಾತ್ಮನಾದಂತ ಸಗರರಿಗೆ ಪಾಠಗಳನ್ನೆಲ್ಲ ಮಾಡ್ತಾರೆ, ಜಾತಕರ್ಮಾದಿಗಳನ್ನು ಸಂಸ್ಕಾರಗಳನ್ನು ಮಾಡ್ತಾರೆ. ತಾವೇ ಅಧ್ಯಯನ ಮಾಡಿಸಿ ಅಸ್ತ್ರವಿದ್ಯೆಯನ್ನು ಹೇಳಿಕೊಡ್ತಾರೆ. ಶಸ್ತ್ರದ ಜೊತೆಗೆ ಮಂತ್ರವನ್ನು ಪರಸ್ಪರ ಪ್ರಯೋಗ ಮಾಡಿದರೆ ಅದು ಅಸ್ತ್ರವಿದ್ಯೆ ಆಗತ್ತೆ. ಹಾಗಾಗಿ ಇವರು ಒಳ್ಳೆಯ ಪರಾಕ್ರಮಶಾಲಿ ಆದಂತ ರಾಜನಾಗಿ ಬಿಡ್ತಾನೆ.
ಆಗ್ನೇಯಾಸ್ತ್ರಂ ಮಹಾರಾಜ ಅಮರೈರಪಿ ದುಸ್ಸಹ ಸತೇನಾಸ್ತ್ರ ಬಲೇ ರಾಜವು ಬಲೇನ ಚ ಸಮನ್ವಿತಃ. ಈ ಆಗ್ನೇಯಾಸ್ತ್ರ ಎಷ್ಟಿತ್ತು ಕೇಳಿದರೆ ಯಾರಿಂದೂ ಕಡದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಭಯಂಕರವಾದ ಆಗ್ನೇಯಾಸ್ತ್ರ ಆಗಿತ್ತು. ಅದನ್ನು ಉಪದೇಶ ಮಾಡಿದರು. ಹೀಗಾಗಿ ಅಸ್ತ್ರದ ಬಲ, ಋಷಿಗಳಿಂದ ಬೇಕಾದಂತಹ ಸಂಸ್ಕಾರಗಳು, ಪಾಠ ಇದೆಲ್ಲ ಇದ್ದದ್ರಿಂದ ಹೇಹೇಯಾನ್ ಕಾಲಜಂಗಾಂಶ ಜಘನೇಯ ರುದ್ರ ಪಶೂನಿವ ಆಜಹಾರ ಚ ಲೋಕೇಶು ಕೀರ್ತಿ ಮತಾಂಬರಃ. ಸಗರ ಏನು ಮಾಡ್ತಾನೆ, ತಾನು ಬಲಿಷ್ಠನಾಗ್ತಾನೆ. ಮಾತ್ರ ಅಲ್ಲ, ಸಿಟ್ಟು ಬಂದು ರುದ್ರದೇವರು ಹೇಗೆ ಪಶುಗಳನ್ನು ನಾಶ ಮಾಡ್ತಾರೋ ಅದೇ ರೀತಿಯಾಗಿ ಹೈಹಯರನ್ನು, ತಾಲಜಂಘರನ್ನೆಲ್ಲ ಇವರು ನಾಶ ಮಾಡಿದರು. ನಾಶ ಮಾಡಿ ಅಪ್ರತಿಹತವಾದಂಥ ಕೀರ್ತಿ ಭಾಜನರಾಗ್ತಾನೆ ಸಗರ ಚಕ್ರವರ್ತಿ. ತತಷ್ಟಕಾಂ ಸಮಯವಾನ್ ಕಾಂಬೋಜಾನ್ ಭಾರತಾಂಸ್ಥದ ಸ ಯವನಾನ್ ಅಲ್ಲವಾಂಶ್ಚ ವಿಶೇಷ ಕರ್ತುಂ ವ್ಯವಸಿತಸ್ತದ. ಆಮೇಲೆ ಶಕರನ್ನು, ಯವನರನ್ನು, ಕಾಂಬೋಜರನ್ನು, ಭಾರತರನ್ನು, ಪಲ್ಲವರನ್ನು ಪೂರ್ತಿ ನಾಶ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ತೇ ಬಧ್ಯಮಾನ ವೀರೇಣ ಸಗರೇಣ ಮಹಾತ್ಮನ ವಿಶಿಷ್ಟಂ ಶರಣಂಕತ್ವ ಪ್ರಣಿಪೇತು ಮಹೀಕ್ಷಿತಃ. ಆಗ ನಾನು ಇವರನ್ನೆಲ್ಲ ಕೊಲ್ತೇನೆ ನೀವು ಪ್ರತಿಜ್ಞೆ ಮಾಡಿದ್ದರೆ ಕ್ಷತ್ರಿಯರೆಲ್ಲ ಅವರ ಕುಲಗುರುಗಳಾದಂತಹ ವಶಿಷ್ಠರನ್ನು ನಮಸ್ಕಾರ ಪೂರ್ವಕವಾಗಿ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಶರಣು ಹೊಂದುತ್ತಾರೆ. ವಶಿಷ್ಠ ಸ್ವಥತಾಂ ದೃಷ್ಟ್ವಾ ಸಮಯೇನ ಮಹಾದ್ಯುತಿ ಸಗರಂ ಪಾರಯಾಮಾಸ ತೇಷಾಂ ದತ್ವಾ ಭಯಂ ತದಾ. ಮಹಾಕಾರುಣಿಕರು ಋಷಿಗಳೆಲ್ಲ ವಶಿಷ್ಠಾದಿಗಳು, ಮಹಾ ತೇಜಸ್ವಿಗಳು. ಹಾಗಾಗಿ ಎಲ್ಲ ಕ್ಷತ್ರಿಯರು ಕೂಡ ಬೇಕಪ್ಪ, ಇಲ್ಲ ನಿಮ್ಮನ್ನು ಉಳಿಸ್ತೇನೆ ಅಂತ ಅಭಯದಾನವನ್ನು ಮಾಡ್ತಾರೆ. ಹಾಗಾಗಿ ಸಗರ ರಾಜನ ಹತ್ರ ಬಂದು ಕೊಲ್ಬೇಡ, ನಾನು ಯಾರೋ ತಪ್ಪು ಮಾಡಿದ್ರೆ ಹಿಡಿದ್ರೆ ಅವರಿಗೆ ಮಾತ್ರ ಶಿಕ್ಷೆ ಕೊಡಬೇಕು, ಇದ್ದವರನ್ನೆಲ್ಲ ವಂಶವನ್ನು ನಿರ್ವಂಶ ಮಾಡೋದಲ್ಲ ಅಂತ ತಡೆದು ಬಿಡ್ತಾರೆ. ಸಗರ ಸ್ವಾಂ ಪ್ರತಿಜ್ಞಾಂಜ ಗುರೋರ್ವಾಕ್ಯಂ ನಿಶಮ್ಯಜ ಧರ್ಮಂಜಗ ತೇಷಾಮೈ ವೇಷಾನ್ಯತ್ವಂಚಕಾರ. ಸಗರ ಆದರೂ ತಾನು ಹಿಂದೆ ಮಾಡಿದ ಪ್ರತಿಜ್ಞೆ, ಹಾಗಾಗಿ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಗುರುಗಳ ಮಾತನ್ನೂ ಕೇಳ್ತಾನೆ. ಹಾಗಾಗಿ ಅವರ ಮಾತನ್ನು ಕೇಳಬೇಕು, ಪ್ರತಿಜ್ಞೆಯು ಹಾಳಾಗಬಾರದು. ಹಾಗಾಗಿ ಏನು ಮಾಡ್ತಾನೆ ಕೇಳಿದ್ರೆ, ಅವರ ವೇಷವನ್ನು ಬದಲಾಯಿಸಿ ಅವರ ಧರ್ಮವನ್ನು ವ್ಯತ್ಯಾಸ ಮಾಡಿದ. ಅವರು ಹಾಗೆ ಇದ್ದರೆ ಬದುಕಿದ ಹಾಗೆ, ಅವರು ಬೇರೆ ಬೇರೆ ವೇಷವನ್ನು ಅವರಿಗೆ ಶಿಕ್ಷೆಯನ್ನು ಕೊಟ್ಟರೆ ಅವರನ್ನು ನಾಶ ಮಾಡಿದ ಹಾಗೆ. ಹಾಗಾಗಿ ಅವರಿಗೆ ಬೇರೆ ಧರ್ಮವನ್ನು ಬರುವ ಹಾಗೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಅರ್ಧಂ ಶಕಾನಾಂ ಶಿರಸೋ ಮುದ್ದಂ ಕೃತ್ವಾ ವಿಸರ್ಜಯೇತ್ ಯವನಾನಾಂ ಶಿರಸ್ಸರ್ವಂ ಕಾಂಬೋಜಾನಾಂ ತಥೈವ ಚ ಪಾರದಾನ್ ಮುಕ್ತಕೇಶಾಂ ಚ ಪಲ್ಲವಾನ್ ಶ್ಮಶ್ರುಧಾರಿಣಃ ನಿತ್ವಾಧ್ಯಾಯ ವಿಷಟ್ಕಾರಾಃ ಕೃತಾರ್ಥೇನ ಮಹಾತ್ಮನ. ಇವನಿಗೆ ಸಿಟ್ಟು, ಅವರನ್ನು ಬಿಡಲೇಬಾರದು ಅಂತ. ಆದರೆ ಇವರು ಬಿಡಬೇಕು ಹೇಳಿದ್ರೆ ಕೊಲ್ಲಬಾರದು ಹೇಳಿದ್ರೆ, ಕೊಲ್ಲಬಾರದು ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ಏನು ಮಾಡಿದೆ ಗೊತ್ತಾ, ಶಕರ ಅರ್ಧ ತಲೆಯನ್ನು ಮುಂಡಾಣ ಮಾಡಿಬಿಟ್ಟೆ. ಪೂರ್ತಿ ಮಾಡಿದ್ರೆ ಅದೊಂದು ಚಂದ ಕಾಣುತ್ತದೆ, ಇದು ಅರ್ಧಂಬರ್ಧ ಮಾಡಿಬಿಡ್ತಾನೆ. ಅಷ್ಟು ಮಾತ್ರ ಯವನರು ಇದ್ರು, ಅವರು ಮತ್ತೆ ಕಾಂಬೋಜರು ಇದ್ದಾರೆ, ಅವರ ಸಮಗ್ರ ತಲೆಯನ್ನು ಬೋಳಿಸಿ ಬಿಟ್ಟಾರೆ. ಪಾರದರಿಗೆ ಕೂದಲು ಮಾತ್ರ ಬಿಡ್ಲಿಕ್ಕೆ ಹೇಳಿದಂತೆ, ಪಲ್ಲವರಿಗೆ ಗಡ್ಡೆ ಮೀಸ ಮಾತ್ರ ಬಿಡಬೇಕು ಅಂತ ಹೇಳಿದಂತೆ. ಹೀಗೆ ಅವರಿಗೆ ನೀವು ವೇದಾಧ್ಯಯನ ಮಾಡಬಾರದು, ಯಜ್ಞ ಯಾಗಾದಿಗಳನ್ನು ಮಾಡಬಾರದು, ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅವರನ್ನು ಕೆಳಗೆ ಹೋಗುವಾಗಿ ಮಾಡ್ತಾನೆ ಅಂತ ಕೊಡ್ತಾರೆ. ಶಕಾಹ ಯವನ ಕಾಂಬೋಜಾಹ ಪಾರದಾಶ್ಚ ವಿಷಾಂಕತೆ ಕೋಟಿ ಸರ್ಪ ಮಾಹಿಷ್ಯಾಶ್ಚ ಧರ್ಮಶ್ಚೋರ ಸಪಲ್ಲವಾಹ ಸ್ವಸುತ್ತ ಶಾರಚೋಲಾಶ್ಚ ಮುದ್ರಾಶ್ಚಿಷ್ಕಿಂಡಕಾಸ್ತಥ ಕೌಂತಲಾಶ್ಚ ತಥಾ ವಂಗಾಹ ಶಲ್ಯಾ ಕೌಂಕಣಕಸ್ತಥಾ ಸರ್ವೇತೆ ಕ್ಷತ್ರಿಯಾಂತಾತ ಧರ್ಮಸ್ತೇಷಾಂ ನಿರಾಕೃತಾಃ ವಿಶಿಷ್ಟ ವಚನಾತಾತ ನಗರೇಣ ಮಹಾತ್ಮನಃ. ಹಾಗಾಗಿ ಹೇಳ್ತಾರೆ, ಶಕರು, ಯವನರು, ಕಾಂಬೋಜರು, ಭಾರತರು, ಕೋಟಿದರ್ಪರು, ಮಾಹಿಷ್ಕರು, ದರ್ವರು, ಚೋಲರು, ಪಲ್ಲವರು, ಸ್ವಸರು, ತುಷಾರರು, ಚೋಳರು, ಮಧ್ವರು, ಕಿಷ್ಕಿಂದರು, ಕೌಂದಳರು, ವಂಗರು, ಶಲ್ಯರು, ಕೌಂಕಣರು, ಹೀಗೆ ಇವರೆಲ್ಲರೂ ಕೂಡ ಕ್ಷತ್ರಿಯ ಧರ್ಮದಿಂದ ಬಹಿಷ್ಕೃತರಾದರೆ ಅಂತ. ಹಾಗಾಗಿ ಒಂದೆರಡು ಜಾತಿಯಲ್ಲ, ಇಷ್ಟೋ ಜಾತಿಯವರನ್ನು ಕೂಡ ಓಡಿಸಿ ಬಿಡ್ತಾನೆ ಸಗರ ರಾಜ, ಬಹಿಷ್ಕರಿಸಿ ಬಿಟ್ಟ ಅಂತ ಒಂದಿಷ್ಟು ಪಟ್ಟಿಯನ್ನೇ ಕೊಡ್ತಾರೆ. ಸಧರ್ಮ ವಿಜಯೀ ರಾಜ ವಿಜಿಂತೆ ಮಾಂ ವಸುಂಧರಾಂ ಅಶ್ವಂಚಮೈ ಮಾರಯಾಮಾದ ವಾಜಿಮೇಧಾಯ ದೀಕ್ಷಿತ. ಹೀಗೆ ಸಗರ ಚಕ್ರವರ್ತಿ ಅವರನ್ನೆಲ್ಲ ಓಡಿಸಿದ. ಹಾಗಾಗಿ ಧರ್ಮಚ್ಯುತರನ್ನಾಗಿ ಮಾಡಿದ ಅಂತ ಒಂದು ಅರ್ಥದಲ್ಲಿ ಆದ ಅಧಾರ್ಮಿಕ ಅಂತ ಕರೆದರು. ಈತ ಧರ್ಮವನ್ನು ರಕ್ಷಣೆ ಮಾಡಿದ ಹಿಂದೂ ಧರ್ಮವನ್ನೆನ್ನುವುದರಿಂದ ಅವನು ಧಾರ್ಮಿಕ ಅಂತ ಹೇಳಿದರು. ಹೀಗೆ ಧರ್ಮ
ವಿಜಯೀ ರಾಜ ಅಂತ ಧರ್ಮವನ್ನು ಗೆದ್ದಂತಹ ಈ ರಾಜ ಸಗರ ರಾಜ ಸಮಗ್ರ ವಸುಧೆಯನ್ನು ತಾನು ಸಂಚಾರ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಯಾಕೆ? ಅಶ್ವಮೈ ಚಾರಯಾಮಾಸ, ಅಶ್ವಮೇಧ ಯಾಗಕ್ಕೋಸ್ಕರ ತನ್ನ ಒಂದು ಕುದುರೆಯನ್ನು ತಾನು ದೀಕ್ಷಾಬದ್ಧನಾಗಿ ಕುದುರೆಯನ್ನು ಕಟ್ಟಿಕೊಂಡು ಭೂಮಿಯನ್ನು ಸಂಚಾರ ಮಾಡಿದ. ತಚ್ಚ ಚಾರಯತ ಸೋಶ್ವ ಸಮುದ್ರೇ ಪೂರ್ವ ದಕ್ಷಿಣೆ ವೇಲಾ ಸಮೀಪೆ ಅಪಹೃತ ಭೂಮಿಂಚೈವ ಪ್ರವೇಶಿತ. ಅಷ್ಟೊತ್ತಿಗಾಗುವಾಗ ಒಬ್ಬ ಬಂಟನನ್ನು ಬಿಟ್ಟಿದ್ದಾನೆ ಕುದುರೆಯ ಜೊತೆಗೆ. ಆ ಕುದುರೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪೂರ್ವ ದಕ್ಷಿಣ ಸಮುದ್ರಗಳ ಮಧ್ಯೆ ಸಮುದ್ರದ ಅಲೆ ಬಂದಾಗ ಯಜ್ಞಾಶ್ವ ಕಾಣಲಿಕ್ಕೆ ಸಿಕ್ಕಿಲ್ಲ. ಏನಾಯಿತು? ವೇಲ ಸಮೀಪೆ ಅಪಹೃತ. ವೇಲ ಅಂದ್ರೆ ವೇವ್ಸ್, ಅಂತಹ ಅಲೆಗಳು ಬರುವಾಗ ಮಧ್ಯದಲ್ಲಿ ಯಾರೋ ಅದನ್ನು ಕದ್ದುಕೊಂಡು ಹೋಗ್ತಾರೆ. ಎಲ್ಲಿ ಹೋಯ್ತು? ಭೂಮಿಂಚೈವ ಪ್ರವೇಶಿತ, ಭೂಮಿಯ ಒಳಗಡೆ ಹೋಯ್ತಾನೆ. ಇವನಿಗೆ ಸಿಟ್ಟು ಬರ್ತದೆ. ಸತಂ ದೇಶಂ ತದಾ ಪುತ್ರೈ ಖಾನಯಾನಾದ ಪಾರ್ಥಿವ ಅವೇಗುತ್ತೆ ತತಸ್ತತ್ರ ಕನ್ಯಮಾನೆ ಮಹಾರಣವೇ. ಹಾಗಾಗಿ ಸಮುದ್ರದ ಅಲೆಯ ಮಧ್ಯದಲ್ಲಿ ಹೋದದ್ರಿಂದ ಸಮುದ್ರದ ಒಳಗೆ ಉಂಟು. ಹಾಗಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಗರ ತನ್ನ ಮಕ್ಕಳನ್ನೆಲ್ಲ ಕರೀತಾನೆ. ಎಷ್ಟು 60,000 ಮಕ್ಕಳಿದ್ದಾರೆ. ಅವರನ್ನೆಲ್ಲ ಯಜ್ಞಾಶ್ವ ಎಲ್ಲಿಯೇ ಅಡಗಿ ಹೋದದು. ಹಾಗಾಗಿ ಗುದ್ದಲಿ ಎಲ್ಲ ಹಿಡ್ಕೊಂಡು ಬನ್ನಿ, ಅಗದು ನೋಡುವ, ಏನುಂಟು ನೋಡುವ ಅಂತ ಸಮುದ್ರವನ್ನು ಅಗಿತಾ 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 ಹೋಗ್ತಾರೆ. ತತಸ್ತತ್ರ ಕನ್ಯಮಾರಣೆ ಮಹಾನವಿ, ಇಡೀ ಸಮುದ್ರವನ್ನು ಇದು ಮಾಡ್ತಾನೆ, ಬಗುದು ನೋಡ್ತಾರೆ. ನೋಡಿದಾಗ ತಮಾದಿ ಪುರುಷಂ ದೇವಂ ಹರಿಂ ಕೃಷ್ಣಂ ಪ್ರಜಾಪತಿಂ ವಿಷ್ಣುಂ ಕಪಿಲರೂಪೇಣ ಸ್ವಪಂದಂ ಪುರುಷಂ ತದ. ಆಗ ಏನಾಯ್ತು ಕೇಳಿದ್ರೆ, ಅಲ್ಲಿ ಯಜ್ಞಾಶ್ವ ಇರುವ ಒಂದು ಪ್ರದೇಶವನ್ನು ಕಾಣುತ್ತಾರೆ. ಯಾವುದು? ಆದಿಪುರುಷನಾದಂತಹ ಭಗವಂತ ತಾನು ಶ್ರೀಹರಿ ತಪಸ್ಸನ್ನು ಮಾಡ್ತಾ ಇದ್ದ ಕಪಿಲ ಎನ್ನುವಂತ ರೂಪಿನಿಂದ. ಹಾಗಾಗಿ ಕಪಿಲಾಶ್ರಮ ಅಂತ ಕೊಡ್ತಾರೆ. ವಿಷ್ಣು ರೂಪವನ್ನು ಧ್ಯಾನ ಮಗ್ನವಾದ ಸ್ಥಿತಿಯಲ್ಲಿ ಕಾಣ್ತಾರೆ ಅಂತ ಕೊಡ್ತಾರೆ. ಯಾರು? ಭಗವಂತ. ವಿಷ್ಣು ಕಪಿಲ ರೂಪೇಣ ಸ್ವಪಂತಂ ಪುರುಷಂ ತದಾ ಅಂತ ಸ್ಥಿತಿಯಲ್ಲಿ ನೋಡಿ, ತಸ್ಯ ಗತ್ವಾ ಸಮೀಪೇತೋ ಚೋರೋಯಮಿತಿ ಮೇ ಬ್ರುವನ್ ಕೃತ್ಯತಾಂ ಬದ್ಧತಾಮೇಧ ಸೋಶ್ವಹರ್ತ ನೋಶ್ವಹರ್ತ ಸುದುರ್ಮತಿ. ಆ ಕಪಿಲ ಋಷಿಗಳಲ್ಲಿ ಅಥವಾ ಕಪಿಲ ಭಗವಂತನ ಬಳಿಗೆ ಹೋಗ್ತಾರೆ. ಸಗರನ ಮಕ್ಕಳೆಲ್ಲ, ಓ ಯಜ್ಞಾಶ್ವವನ್ನು ಕಟ್ಟಿದವರೇ ಇವರು ಅಂತ ಬರ್ತಾರೆ. ಕಳ್ಳ, ಇವನನ್ನು ಹಿಡಿದುಕೊಳ್ಳಿ, ಇವನನ್ನು ಬೇಡ, ಇವನನ್ನು ಬಿಡಬೇಡಿ. ಈ ಜನ ಒಟ್ಟಾದ್ರೆ ಮಾಸಲ್ಲಿ ಬಂದ್ರೆ ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಇವುಗಳು ಎಷ್ಟಿದ್ದಾವೆ? 60,000 ಇದ್ದಾವೆ. ಅವುಗಳು ಒಬ್ಬ ಯಾರು ಹೇಳಿದ್ರು, ಇವನು ಕಳ್ಳ ಅಂತ ಕಾಣ್ತದೆ ಅಂತ ಹೇಳಿದ ಕಳ್ಳ, ಇನ್ನೊಬ್ಬ ಕಳ್ಳ ಅಂತ ಹೇಳಿದ್ವಿ. ಇನ್ನೊಬ್ಬ ಹೇಳಿದ್ರೆ ಮಾಡಿದ್ರೆ ಅವನು ಕಳ್ಳ ಬಿಡಬೇಡಯ್ಯ ಅಂತ ಹೇಳಿದ್ವಿ. ಬಿಡಬೇಡಿ ಅಂತ ಹೇಳಿದ್ದೆ ತಡ ಗಲಾಟೆಯೋ ಗಲಾಟೆ. ಏನಾಯ್ತು? ತತಸ್ತೆ ಪಾಶಮದ್ಯಮ್ಯ ಗೃಹೀತೊಂದು ಮಹಾದ್ಯತೆಂ ಉಪಕ್ರಾಮ ಸದಾ ಸರ್ವೇ ಸಾಗರ ಕಾಲ ಜಗದಿದ ಎಲ್ಲ ಹತ್ರ ಹೇಳ್ಕೊಂಡು ಬನ್ನಿ, ಇವನನ್ನು ಕಟ್ಟುವ, ಇವನಿಗೆ ಬಡಿಯುವ ಅಂತ ಹೇಳಿ ಯಾರೆಲ್ಲ ಸೇರಿ ಗಲಾಟೆಯೋ ಗಲಾಟೆ ಮಾಡಿದ್ರು. ಸಕಲನ ಮಕ್ಕಳು ಕಾಲಚೋದಿತರಾಗಿ ದುಷ್ಕರ್ಮಕ್ಕೆ ತೊಡಗಿದ್ರು. ಅಂದ್ರೆ ವಿಚಾರಿಸುವ, ಕೇಳುವ, ಅವನೇನು ಹೇಳುತ್ತಾನೆ ನೋಡುವ ಎನ್ನುವ ಯಾವ ವಿಚಾರವೂ ಅವರ ತಲೆಗೆ ಬರಲಿಲ್ಲ. ಬಂದ್ರು ಕೇಳುವಷ್ಟು ಪುರ್ಸೋತಿಲ್ಲ. ಅಷ್ಟು ಒಂದು ಸಮೂಹದ ಗಲಾಟೆ ಆರಂಭ ಆಗಿದೆ. ತದ್ಯಚಕ್ರು ಸಮುತ್ಥೇನ ಪ್ರತಿಬುದ್ಧತೆ ತೇಜಸ ದಗ್ಧ ಸರ್ವೇ ಮಹಾರಾಜ ಚತ್ವಾರ ಪ್ರವೇಶಿತಾ. ಆ ಸಂದರ್ಭದಲ್ಲಿ ಕಪಿಲ ಋಷಿಗಳು ಏನು ಮಾಡಿದ್ದಾರೆ? ಕಣ್ಣನ್ನು ಬಿಟ್ಟಿದ್ದಾರೆ. ಧ್ಯಾನದಲ್ಲಿದ್ರು, ನೋಡ್ತಾ ಇದ್ದಾರೆ. ತಮ್ಮ ತೇಜಸ್ಸಿನಿಂದ ಎಲ್ಲರನ್ನು ಸುಟ್ಟು ಬಿಟ್ಟಿದ್ದಾರೆ. ಆದ್ರೆ ಚತ್ವಾರ ಅವಶೇಷಿತ, 4 ಮಕ್ಕಳು ಮಾತ್ರ ಉಳಿದುಕೊಳ್ಳುತ್ತಾರೆ. ಬರಹಕೇತು ಸುಕೇತು ತಥಾ ಬಾಹುಗ್ರಥೋ ನೃಪ ಸೂರ ಪಂಚಜನಚ್ಚೈವ ತಚ್ಚ ವಂಶಕರೋ ನೃಪ. ಇವರೇ ಮುಂದೆ ಸಗರನ ವಂಶವನ್ನು ಬೆಳೆಸುವವರು ಅಂತ ಕೊಡ್ತಾರೆ. ಯಾರು? ಬರಹಕೇತು, ಸುಕೇತು, ಬಾರಹರಥ, ಹಾಗೆ ಪಂಚಜನ ಅಂತ 4 ಜನ ಅಂತ. ಯಾಕೆ ಇವರೊಂದು ಅತ್ಯಂತದಲ್ಲ, ಈ 4 ಜನ ಆಡ್ಮಾರೆ ಅಂತ ತಡೆದಿದ್ದಾರೆ. ಎಂತಾಯ್ತು ನೋಡೋ ಮಾರೆ, ಕೇಳೋ ಮಾರೆ, ಇವರು ಹೇಳಿದ್ದನ್ನು ಕೇಳಬೇಕಲ್ಲ. 60,000 ಈ 4 ಜನ ಬೇಡ ಬೇಡ ಅಂತ ತಡೆದ್ರೆ ಕೇಳುವವರು ಯಾರು? ಹಾಗಾಗಿ ಏನ್ ಮಾಡ್ತಾನೆ? ಆದ್ರೆ ಈತ ಸರ್ವೋತ್ತಮ ಭಗವಂತ. ಹಾಗಾಗಿ ಯಾರು ಮನಸ್ಸಿಲ್ಲದೆ ಅದನ್ನು ತಡಿಲಿಕ್ಕೆ ಪ್ರಯತ್ನ ಪಡ ನೋಡಿ. ಸಮೂಹದಲ್ಲಿ ಎಲ್ಲ ಗಲಾಟೆ ಮಾಡಿದ್ರು, ಧರ್ಮ ಯಾವುದು ಅಂತ ಹೇಳಿ ತಡೆದ್ರಲ್ಲ 4 ಜನ, ಅವರನ್ನು ಭಗವಂತ ರಕ್ಷಣೆ ಮಾಡಿದ. ಇದರಿಂದ ಏನು ಗೊತ್ತಾಗತ್ತೆ ಕೇಳಿದ್ರೆ, ಅಧರ್ಮ ನಡೆದಾಗ ಧರ್ಮವನ್ನು ನಾವು ಉಳಿಸಲೇಬೇಕು, ಅಧರ್ಮವನ್ನು ತಡಿಬೇಕು. ತಡೆಯದೇ ಇದ್ರೆ ಆ ಧರ್ಮದಲ್ಲಿ ನಾವು ಪಾಲುದಾರರಾಗ್ತೇವೆ. ಹಾಗಾಗಿ ಅಂತಹ ಅಧರ್ಮವನ್ನು ಇವರು ತಡೆದಿದ್ದಾರೆ. ತಡೆದಿದ್ದಾಗೆ ಅವರ ವಂಶ ಅವರು ಉಳಿದು ಬಿಟ್ಟಿದ್ದಾರೆ ಅಂತ ಕೊಡ್ತಾರೆ. ಪ್ರಾಧಾನ್ಯ ತಸ್ಮೈ ಭಗವಾನ್ ಹರಿರ್ ನಾರಾಯಣೋವರಂ ಅಕ್ಷಯನ್ ವಂಶವೀಕ್ಷ್ವಾಗೋ ಕೀರ್ತಿ ಚಾಪ್ಯ ನಿವರ್ತನಿ. ಆದರೆ
ಸಗರ ಮಹಾರಾಜನಾಗಿದ್ದಾನೆ, ಅವ ಮಕ್ಕಳನ್ನೆಲ್ಲ ಕಳಿಸಿದ್ದಾನೆ. ಹಾಗಾಗಿ ಸ್ವಯಂ ಹರಿನಾರಾಯಣರ ವಂಶದಲ್ಲಿ ಬಂದಂತಹ ಇಕ್ಷ್ವಾಕು ವಂಶ. ಹಾಗಾಗಿ ಇಂದಿಗೂ ನಾಶವಾಗದ ಹಾಗೆ ಯಾಕೆ ಇತ್ತು ಕೇಳಿದ್ರೆ ಇವರೆಲ್ಲ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಭಗವಂತ ಕಪಿಲ ರೂಪದಿಂದ ಅನುಗ್ರಹ ಮಾಡಿದರೆ ಆ ವಂಶ ಹಾಗೆ ನಾಶ ಆಗದೆ ಉಳಿಯಿತು. ಪುತ್ರಂ ಸಮರ್ಥಂಚ ವಿಭುಂ ಸ್ವರ್ಗೇ ವಾಸಂ ತಥಾಕ್ಷಯಂ ಸಮುದ್ರ ಶ್ಲಾಘ್ಯ ಸಮುದ್ರ ತ್ಯಾರ್ಘ್ಯಮಾದಾಯ ಭವಂದೇ ತಂ ಮಹೀಪತಿಂ ಸಾಗರತ್ವಂಜಲೇಭೆ ಸ ಕರ್ಮಣ ತೇನ ತಸ್ಯ. ಅವರು ಪ್ರಾರ್ಥನೆ ಮಾಡಿದಾಗ ಅವರು ಹೇಳ್ತಾರೆ, ಸಮರ್ಥನಾದಂಥ ಮಗನನ್ನು ನೀನು ಹೊಂದು ಅಂತ ಅನುಗ್ರಹ ಮಾಡ್ತಾರೆ. ಅಕ್ಷಯವಾದ ಸ್ವರ್ಗವಾಸ ನಿನಗೆ ಸಿಕ್ಕಲಿ ಅಂತ ಅನುಗ್ರಹ ಮಾಡ್ತಾರೆ. ಸಮುದ್ರ ರಾಜ ಏನು ಮಾಡ್ತಾನೆ ಕೇಳಿದ್ರೆ, ಅರ್ಘ್ಯವನ್ನು ತೆಗೆದುಕೊಂಡು ಅದನ್ನು ಕಪಿಲ ಮಹರ್ಷಿಗಳಿಗೆ ಕೊಡ್ತಾನೆ, ಸಾಗರನಿಗೆ ವಂದಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅವನ ಕರ್ಮದಿಂದ ಸಮುದ್ರವನ್ನು ಸಾಗರ ಅಂತ ಕರೆದ್ರು. ಅಂದರೆ ಸಗರನ ಮಕ್ಕಳು ಇದೆಲ್ಲ ಇದು ಮಾಡಿದ್ರು. ಅಷ್ಟಕ್ಕೆ ಮಾತ್ರ ಸಾಗರ ಅಂತ ಅಲ್ಲ, ಈ 4 ಜನ ಕಪಿಲ ಋಷಿಗಳನ್ನು ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಕಪಿಲ ಋಷಿಗಳ ಹತ್ರ ಪ್ರಾರ್ಥನೆ ಮಾಡ್ತಾರೆ, 4 ಜನವು ಕೂಡ ನಮ್ಮ ವಂಶ ಉಳಿಸಬೇಕು ಅಂತ ಹೇಳಿ ಅವನಿಗೆ ಅರ್ಘ್ಯವನ್ನೆಲ್ಲ ಕೊಡ್ತಾರೆ. ಹಾಗಾಗಿ ಗೌರವ ಕೊಟ್ಟದ್ದಕ್ಕೆ ಈ ಸಮುದ್ರ ಭೂಭಾಗಕ್ಕೆ ಸಾಗರ ಸಾಗರ ಅಂತ ಹೆಸರು ಬಂದದು ಅಂತ ಕೊಡ್ತಾರೆ. ಪುತ್ರಂ ಸಮರ್ಥಂಚ ವಿಭುಂ ಸ್ವರ್ಗೇ ವಾಸಂ ತಥಾಕ್ಷಯಂ ಸಮುದ್ರ ತ್ಯಾರ್ಘ್ಯಮಾದ ಭವಂತಂ ತಂ ಮಹೀಪತಿಂ. ಹಾಗಾಗಿ ಇವರಿಗೆ ಸ್ವರ್ಗವನ್ನು, ಇವರ ಸಂತಾನ ವೃದ್ಧಿ ಆಗುವುದನ್ನು ಭಗವಂತ ಅನುಗ್ರಹ ಮಾಡಿದ ಅಂತ ಕೊಟ್ಟು. ತಂ ಚಾಶ್ವಮೇಧಿಕಂ ಸೋಶ್ವಂ ಸಮುದ್ರಾದುಪಲಬ್ಧವಾನ್ ಆಜಹ ರಾಷ್ಟ್ರಮೇಧ ಶತಂ ತತು ಮಹಾಬಲಃ ಪುತ್ರಾಣಾಂಚ ಸಹಸ್ರಾಣಿ ಷಷ್ಟಿಸ್ತತ್ಯೇತಿ ನ ಶ್ರುತಂ. ಸಗರ ಇಷ್ಟಕ್ಕೆ ನಿಲ್ಲಿಸಿಲ್ಲ. ಮತ್ತೆ ಅಶ್ವಮೇಧ ಯಾಗ ಅರ್ಧ ಆಗಿದೆ, ಕುದುರೆ ಬೇಕಾಗಿದೆ. ಹಾಗಾಗಿ ಕುದುರೆಯನ್ನು ಮತ್ತೆ ವರುಣನಿಂದ ತಾನು ಪಡ್ಕೊಳ್ತಾನೆ ಅಂತ ಹೇಳ್ತಾನೆ. ವರುಣನಿಂದ ಪಡೆದು ತಾನು ಅಶ್ವಮೇಧ ಯಾಗವನ್ನು ಮಾಡಿದ. ಎಷ್ಟು ಮಾಡಿದ ಅಂತ ಕೇಳಿದ್ರೆ ಹೇಳ್ತಾರೆ, ಶತಂ ಅಂತ 100 ಅಶ್ವಮೇಧ ಯಾಗವನ್ನು ತಾನು ರಚಿಸ್ತಾನೆ. ಅವನಿಗೆ 60,000 ಮಕ್ಕಳಿದ್ರು ಅಂತ ಪ್ರಸಿದ್ಧ ಅಂತ ಕೊಡ್ತಾರೆ. ಷಷ್ಟಿಸ್ತಸ್ಯೇತಿ ನ ಶ್ರುತಂ. ಜನಮೇಜಯ ಮುಂದುವರಿಸಿ ಹೇಳ್ತಾನೆ, ಸಗರಸ್ಯಾತ್ಮಜ ವಿಪ್ರ ಕಥಂಜಾತ ಮಹಾತ್ಮನಃ ವಿಕ್ರಾಂತ ಷಷ್ಟಿಸಹಸ್ರಾಃ ವಿಜನಾಕೇನ ವಾ ದ್ವಿಜ. ಅಲ್ಲ ವಿಪ್ರೋತ್ತಮರೇ, ಮಹಾತ್ಮನಾದ ಸಗರ ಮಹಾರಾಜನಿಗೆ ಅವ್ರ ಪರಾಕ್ರಮಶಾಲಿಯಾದ 60,000 ಮಕ್ಕಳು ಅಂತ ಹೇಳಿದ್ರಲ್ಲ, ಅಲ್ಲ ಅದು ಹೇಗೆ ಹುಟ್ಟಿಕೊಂಡ್ರು ಅಷ್ಟೇ ಅಲ್ಲ ಅಂತ ಕೇಳ್ತಾ ಇದ್ರಿ. ವೈಶಂಪಾಯನರು ಕಥೆ ಹೇಳ್ತಾರೆ, ದ್ವೇ ಬಾರಿಯೇ ಸಗರಸ್ತಸ್ಯಾಂ ತಪದ ದಗ್ಧಕಿ ವಿಷೇ ಜ್ಯೇಷ್ಠ ವಿದರ್ಭದುಹಿತ ಕೇಶಿನೇ ನಾಮ ವಿಶ್ರುತ ಕನೀಯಸೇ ಯಾ ತಸ್ಯ ಪತ್ನಿ ಪರಮಧರ್ಮಿಣಿ ಅರಿಷ್ಟನೇಮಿ ದುಹಿತ ರೂಪೇಣ ಪ್ರತಿಮಾ ಭುವಿ ಔರ್ವತ್ತಾಭ್ಯಾಮರಂ ಪ್ರಾದ ತನ್ನಿಬೋಧ ಜನಾಧಿಪ. ವೈಶಂಪಾಯನರಿಗೆ ಹೇಳ್ತಾರೆ, ತಪಸ್ಸಿನಿಂದ ಪಾಪವನ್ನು ಕಳೆದುಕೊಂಡಂತಹ ಸಗರ ಅಂದ್ರೆ ಒಳ್ಳೆ ಅನುಷ್ಠಾನವನ್ನು ಮಾಡಿದ, ಆಶ್ರಮದಲ್ಲಿ ಹುಟ್ಟಿ ಬೆಳೆದವ, ರಕ್ತ ಕ್ಷತ್ರಿಯರದ್ದು ವಾಹವನದ್ದು, ಆದರೂ ಕೂಡ ಅವ್ರವರ ಮಾರ್ಗದರ್ಶನ. ಹಾಗಾಗಿ ಕಾಡಿನಲ್ಲಿ ಇದ್ದುಕೊಂಡು ಒಳ್ಳೆ ತಪಸ್ಸನ್ನೆಲ್ಲ ಮಾಡಿದ್ದ. ಅವನಿಗೆ 2 ಜನ ಪತ್ನಿಯರಿದ್ದರು. ಒಬ್ಬಳು ಕೇಶಿನಿ, ಇನ್ನೊಬ್ಬಳು ಸುಮತಿ ಅಂತ. ಯಾರಿದ್ರು ಅಂತ ಕೇಳಿದ್ರೆ ವಿದರ್ಭರಾಜನ ಮಗಳು ಕೇಶಿನಿ ಅಂತ, ಅವಳು ಹಿರಿಯ ಪತ್ನಿ. 2ನೆಯವಳು ಅರಿಷ್ಟನೇಮಿಯ ಮಗಳು ಸುಮತಿ ಅಂತ. ಹೀಗೆ ರೂಪದಿಂದಂತೂ ಬಹಳ ಅಸದೃಶರಾದಂಥ ರೂಪವತಿಯಾಗಿದ್ರು ಅಂತ ಕೊಡ್ತಾರೆ. ಷಷ್ಟಿ ಪುತ್ರ ಸಹಸ್ರಾಣಿ ಗೃಹ್ಣಾತ್ವೇಕಾಂತ ಪತ್ನಿ ಏಕಂ ವಂಶಕರಂ ತ್ವೇಕ ಯಥೇಷ್ಟಂ ವರಯತ್ತಿದಿ. ತಪಸ್ವಿನಿಯಾದ ಒಬ್ಬಳು ಅವರವರ ಹತ್ರ ಅನುಗ್ರಹಕ್ಕೋಸ್ಕರ ಪಡಿತಾರೆ. ಏನು 60,000 ಮಕ್ಕಳನ್ನು ಪಡಿತಾಳೆ. ಇನ್ನೊಬ್ಬಳ ಹತ್ರ ಕೇಳುವಾಗ ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕೊಡುತ್ತಾರೆ ಅಂತ. ಹೀಗೆ ವರವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹೇಳಿದಾಗ ಇಬ್ರು ಒಂದೊಂದು ವರವನ್ನು ತತ್ರೇಕ ಜಗೃಹೇ ಪುತ್ರಾನ್ ಯುದ್ಧೇ ಕ್ರೂರಾನ್ ಬಹುಸ್ತದ ಏಕಂ ವಂಶಕರಂತ್ವೇಕ ತಥೇತ್ಯಾಹ ತಥೋಮಣಿ ಕೇಶಿನ್ಯಾ ಸೂತಸಗರ ರಥಮಂಜಸಮಾತ್ಮಜಂ. ಹಾಗಾಗಿ ಇಬ್ಬರತ್ರ ಕೇಳುವಾಗ ವರಿಷ್ಠನಾದ ಒಬ್ಬ ಬೇಕಾ, ಅಲ್ಲ 60,000 ಮಕ್ಕಳು ಬೇಕಾ ಕೇಳಿದ್ರೆ ಒಬ್ಬಳು 60,000 ಮಕ್ಕಳನ್ನು ಪಡಿತಾಳೆ, ಇನ್ನೊಬ್ಳು ವಂಶೋದ್ಧಾರಕನಾದ ಒಬ್ಬ ಮಗ ಬೇಕು ಅಂತ ಕೇಳ್ತಾ ಇದ್ರು. ಅವರೊಮ್ಮರಿಗಳು ಹಾಗೆಯೇ ಆಗಲಿ ಅಂತ ಕೊಡ್ತಾರೆ. ಹಾಗಾಗಿ ಕೇಶಿನಿ ಅಸಮಂಜಸ ಎನ್ನುವಂತ ಒಬ್ಬ ಮಗನನ್ನು ತಾನು ಪಡಿತಾಳೆ. ಸುಮತಿ 60,000 ಮಕ್ಕಳನ್ನು ಪಡಿತಾಳೆ. ರಾಜ ಪಂಚಜನೋ ನಾಮ ಬಭೂವ ಮಹಾಬಲಃ ಇತರ ಕುಸುಮೇ ದುರ್ಬಂ ಬೀಜಪೂರ್ಣಮಿತಿ ಶ್ರುತಿ. ವಂಶೋದ್ಧಾರಕನಾದಂತಹ ಮಗನನ್ನು ಬೇಡಿದ ಯಾವ ಕೇಶಿನಿಯಿಂದ ಮಹಾಬಲಿಷ್ಠನಾದಂತಹ ಅಸಮಂಜಸ
ಅವನಿಗೆ ಇನ್ನೊಂದು ಹೆಸರು ಪಂಚಜನ ಅಂತ ಕೊಟ್ಟರು. 4 ಜನ ಉಳಿದಿದ್ರಲ್ಲ, ಅದರಲ್ಲಿ ಪಂಚಜನ ಅಂತ ಕೊಟ್ಟರು. ಅದು ಅಸಮಂಜಸ ಅಂತ ಅಲ್ಲಿಂದ ವಂಶ ವಿಸ್ತಾರ ಆಗುವಂಥದ್ದು. ಹೀಗೆ ಆತ ರಾಜ ಹುಟ್ಟಿಕೊಳ್ತಾನೆ. ಇನ್ನೊಬ್ಬಳು ಪತ್ನಿಗೆ ಹುಟ್ಟಿಕೊಂಡದ್ದು ಸಂತಾನ ಬೀಜಗಳಿಂದ ತುಂಬಿದಂತ ಒಂದು ಗರ್ಭಪಿಂಡವನ್ನು ಹೆರ್ತಾಳೆ ಅಂತ, ಅದು 60,000 ಅಂತ ಆಗುವಂಥದ್ದು ಅಂತ ಕೊಡ್ತಾರೆ. ಅದು ಹೇಗೆ ಕೇಳಿದ್ರೆ, ತುಂಬಿ ಅಂತ ಹೇಳಿ ಸೋರೆಕಾಯಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಸೋರೆಕಾಯಿಯ ಬುರುಡೆಯಲ್ಲಿ ಅನೇಕ ಬೀಜಗಳು ಇರ್ತವೆ. ಹಾಗೆ ಅವಳ ಗರ್ಭದಲ್ಲಿ ಅನೇಕ ಗರ್ಭಾಣುಗಳು ಇದ್ದುವು. ತತ್ರ 60 ಗರ್ಭಾಸ್ತೆ ತಿಲ ಸಂಹಿತಾ ಬಪೂರು ಯಥಾಕಾಲ ಮೃಧಜ್ಜ ಯಥಾ ಸುಖಂ. ಆ ಗರ್ಭಪಿಂಡದಲ್ಲಿ 60,000 ಎಳ್ಳಿನ ಆಕಾರದಲ್ಲಿರುವಂತಹ ಗರ್ಭ ಬೀಜಗಳಿದ್ದು, ಕಾಲಕ್ರಮಣೇಣ ಅದು ಬೆಳೆದು ಗರ್ಭ ಎಲ್ಲ ಬೆಳೆದು ಸಂತಾನ ಆಯಿತು ಅಂತ ಕೊಡ್ತಾರೆ. ಹೇಗೆ ಮಾಡಿದ್ರು? ಘೃತಪೂರ್ಣೇಶು ಕುಂಭೇಶು ತಾನ್ ಗರ್ಭಾನ್ ಯದದಂತತಃ ಧಾತ್ರಿ ಜೈವೈಕಷಪ್ರಾದಾವಧೀ ಪೋಷಣೆ ನೃಪ. ತಂದೆಯಾದ ತಗರ ತುಪ್ಪದ ಮಡಿಕೆಯನ್ನು ತರಿಸ್ತಾನೆ. ತುಪ್ಪದ ಮಡಿಕೆಯನ್ನು ತರಿಸಿ 60,000 ತುಪ್ಪದೆಯ ಮಡಿಕೆಯನ್ನು ತರಿಸಿ ಒಂದೊಂದರಲ್ಲಿ ಒಂದೊಂದು ಬೀಜವನ್ನು ಇಡಿತಾನೆ. ಅಂದ್ರೆ ಗರ್ಭ ಬೀಜವನ್ನು ಇಡಿತಾನೆ. ಅದನ್ನು ಬೆಳೆಸಲಿಕ್ಕೆ ಒಂದೊಂದು ಜನವನ್ನು ಕೂಡ ತಾನು ನಿಯೋಜನೆ ಮಾಡ್ತಾನೆ. ತಥೋ 10 ಮಾಸೇಷು ಸಮುಕ್ತಸ್ಥುರ್ ಯಥಾಕ್ರಮಂ ಕುಮಾರಾಸ್ತೆ ಯಥಾಕಾಲ ನಗರ ಪ್ರೀತಿವರ್ಧನಾ. 10 ತಿಂಗಳಾದದ್ದೇ ಸಲ ಕಾಲಕ್ಕೆ ಅನುಗುಣವಾಗಿ ಪ್ರೀತಿಯನ್ನು ಅಭಿವೃದ್ಧಿಪಡಿಸುವ ಮಕ್ಕಳು ಆ ಕುಂಭದಿಂದ ಮಡಗೆಯಿಂದ ಮೇಲೆ ಬಂದರು. ಹಾಗಾದ್ರೆ ಹಿಂದೆ ಇದ್ದಂತ ಯಾವ ಡೆಲ್ಯೂ ಬೇಬಿ ಅಂತ ಇವತ್ತೇನು ಉಂಟು ಅದೆಲ್ಲ ಮಾಡ್ಲಿಕ್ಕೆ ಬರುತ್ತೆ ಎಂದು ನುಡಿಸಿ ಕೊಡ್ತಾ ಇದ್ದಾರೆ. 60 ಪುತ್ರ ಸಹಸ್ರಾಣಿ ತಸ್ಸೈವಂ ಅಪನೃಪ ಶುಕ್ಲಮಾಲಾ ಶುಕ್ಲದಲಾಂಬಲ ಮಧ್ಯ ವೈಜಾತಾಸ್ತೆ ಪೃಥ್ವೀಪದೇ. ಹೀಗೆ ಸೋರೆಕಾಯಿ ಬುರುಡೆಯ ಮಧ್ಯದಲ್ಲಿ ಹೇಗೆ ಬೀಜಗಳು ಹುಟ್ಟಿಕೊಳ್ಳುತ್ತಾವೋ ಅದೇ ರೀತಿಯಾಗಿ ಮಧ್ಯದ ಶುಕ್ಲದಿಂದಾಗಿ 60,000 ಮಕ್ಕಳು ಹುಟ್ಟಿಕೊಳ್ತಾರೆ. ಶುಕ್ಲ ಅಂದ್ರೂ ಶುಕ್ಲ ಶಿವನಿಂದ ಎನ್ನುವುದಿಯು ಶುಕ್ಲ, ಇಲ್ಲಿ ಬಿಳಿ ಎನ್ನುವಂಥದ್ದು ಅರ್ಥ. ಹೀಗೆ ಎರಡನ್ನು ಇಟ್ಟುಕೊಂಡು ಹೇಳ್ತಾರೆ. 60,000 ಮಕ್ಕಳು ಹುಟ್ಟಿಕೊಂಡರು. ತೇಷಾಂ ನಾರಾಯಣ ತೇಜ ಪ್ರವಿಷ್ಟಾನ ಮಹಾತ್ಮನಾಂ ಏಕ ಪಂಚಜನೋ ನಾಮ ಪುತ್ರೋ ರಾಜ ಬಭೂವ. 60,000 ಮಕ್ಕಳು ನಾರಾಯಣನ ಕಪಿಲನ ತೇಜಸ್ಸಿನ ಒಳಗೆ ಅಡಗಿ ಹೋದ್ರು. ಅಂದ್ರೆ ಕಪಿಲ ತಾನು ತೇಜಸ್ಸನ್ನು ಬಿಟ್ಟು ಅರ್ಥಾತ್ ಅದರಿಂದ ಭಸ್ಮೀಭೂತನ. ಅಂದ್ರೆ ಅದರಲ್ಲಿ ಒಬ್ಬನಾದಂತ ಪಂಚಜನ ಅಸಮಂಜಸ ತಾನು ಹುಟ್ಟಿಕೊಂಡವ ಆತ ರಾಜನಾಗಿ ಬಿಡ್ತಾನೆ. ಅಸಮಂಜ ಇತಿ ಎಂ ಪ್ರಾಹು ಸತ್ಯಪುತ್ರೋ ಕ್ಷುಮಾನವ ದಿಲೀಪ ತತ್ಯತನಯ ಖಡ್ವಾಮಿ ಇತಿ ಶ್ರುತಃ. ಹಾಗಾಗಿ ಅವನನ್ನು ಅಸಮಂಜಸ ಅಂತ ಕರೀತಾರೆ. ಬೇರೆಯವರಿಗೆಲ್ಲ ಇವನು ಸಮಂಜಸ ಅಲ್ಲ, ಅಸಮಂಜಸ ಇದ್ದ. ಅವನ ಮಗ ಅಂಶುಮಾನ್ ಅಂತ ಅರ್ಥ. ಆ ಅಂಶುಮಾನಿಗೆ ಒಬ್ಬ ದಿಲೀಪ ಅಂತ ಮಗ ಹುಟ್ಟಿಕೊಳ್ತಾನೆ. ಆ ದಿಲೀಪನಿಗೆ ಖಟ್ಮಾಂಗ ಅಂತ ಇನ್ನೊಬ್ಬ ಮಗ ಹುಟ್ಟಿಕೊಳ್ತಾನೆ. ಏನ ಸ್ವರ್ಗಾದಿಗಾಹತ್ಯ ಮುಹೂರ್ತಂ ಪ್ರಾಪ್ಯಜೀವಿತಂ ತ್ರಯೋ ಅನುಸಂಧಿತ ಲೋಕ ಬುದ್ಧ್ಯ ತತ್ತೇನ ಚಾನಘ. ಆ ಖಟ್ವಾಂಗ ಆದರೂ ಕೂಡ ಸ್ವರ್ಗಲೋಕದಲ್ಲಿ ದೇವತೆಗಳ ಜೊತೆಗೆ ಯುದ್ಧವನ್ನು ಮಾಡಿ ಆ ದೇವತೆಗಳಿಗೆ ಅಂದ್ರೆ ಅಸುರರಿಗೆ ಯುದ್ಧ ಮಾಡಿ ದೇವತೆಗಳಿಗೆ ಜಯವನ್ನು ತಂದು ಕೊಟ್ಟವ. ಒಂದು ಮುಹೂರ್ತ ಕಾಲ ತಾನು ಬದುಕಿದ್ದ. ಹಾಗಾಗಿ ಧ್ಯಾನದಿಂದ ಸತ್ಯದಿಂದ 3 ಲೋಕವನ್ನು ತಾನು ಪಡೆಯುವಂತಹ ಪಾಪ ದೂರನಾಗಿ ಭಗವಂತನನ್ನು ಪಡೆದವ ಅಂತ ಕೊಡ್ತಾರೆ. ದಿಲೀಪಸ್ಯದಾಯಾದು. ಈ ಕಥೆ ಖಟ್ವಾಂಗನ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಈ ಸಂದರ್ಭ ಏನು ಕೇಳಿದ್ರೆ, ಪರೀಕ್ಷಿತ ರಾಜನಿಗೆ 7 ದಿನ ಇರುವುದು ಅಂತ ಹಂಬಲಿಸುವಾಗ ನಿನಗೆ 7 ದಿನ ಉಂಟಲ್ಲ ಅಂತ ಹೇಳ್ತಾರೆ. ಮತ್ತೆ ಖಟ್ವಾಂಗ ಅಂತಿದ್ದು ಅವನಿಗೆ ಮುಹೂರ್ತ, ಒಂದು ಮುಹೂರ್ತ ಕಾಲ ಅಂದ್ರೆ 48 ನಿಮಿಷ. ಅಂತಹ ಕಾಲದಲ್ಲಿ ಮಾತ್ರ ಇದ್ದ. ಆದ್ರೂ ಆತ ಬದುಕಿದ ಅಂತ ಅವನ ಚರಿತ್ರೆಯನ್ನು ಕೊಡ್ತಾರೆ. ಖಟ್ವಾಂಗ ದೇವತೆಗಳಿಗೆ ಸಹಾಯವನ್ನು ಮಾಡಿದ. ಆಗ ದೇವತೆಗಳಿಗೆ ಕೇಳ್ತಾರೆ, ನಿನಗೇನಾದ್ರೂ ಬರಬೇಕಾ ಅಂತ ಕೇಳುವಾಗ ಆತ ಕೇಳಿದಿಟ್ಟು ನನ್ನ ಆಯುಷ್ಯ ಎಷ್ಟು ಅಂತ ಹೇಳಿದ್ರು. ಸಾಮಾನ್ಯವಾಗಿ ನೀವೇನು ಓದಿದ್ರು ಸಂಸ್ಕೃತ, ಜ್ಯೋತಿಷ, ಜಾತಕ ನೋಡ್ತೀರಾ, ಕೈ ನೋಡ್ತೀರಾ, ಮುಖ ನೋಡಿ ಹೇಳ್ತೀರಾ ಅಂತ ಕೇಳುತ್ತೇನೆ. ಹಾಗೆ ಇವನು ಕೇಳಿದ ನನ್ನ ಆಯುಷ್ಯ ಎಷ್ಟು ಅಂತ. ಅವ್ರು ಹೇಳಿದರೆ ಇದೊಂದು ಮುಹೂರ್ತ ಕಾಲ. ಪೂರ್ತಿ ಮುಹೂರ್ತ ಹೇಳಿದ್ದೇ ತಡ. ನೇರವಾಗಿ ತಾನು ಇಕ್ಷ್ವಾಕು ವಂಶದಲ್ಲಿ ಬಂದವ. ಹಾಗಾಗಿ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಯಲ್ಲಿ ಕುಳಿತು ಧ್ಯಾನವನ್ನು ಮಾಡಿ ಕೊಟ್ಟ ಕಾಲದಲ್ಲಿ ಏನನ್ನು ಧ್ಯಾನಿಸಿದ್ದಾನೆ ಅದನ್ನು ಪಡಿತಾನೆ ಅಂತ ಹೇಳುದು. ಹಾಗಾಗಿ ಸ್ವರ್ಗಕ್ಕೆ ಹೋಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಕೊಡ್ತಾರೆ. ನಾವಾದ್ರೂ ಏನ್ ಮಾಡ್ತಾ ಇದ್ದೇವೆ? ನಾವಾದ್ರೆ ಇನ್ನು 48 ನಿಮಿಷ ಅಂತ ಹೇಳಿದ ಕೂಡಲೇ ಯಾವ್ದಾದ್ರು ಗೋನ್ಗೀನು ಮಾಡಿ ಗಮ್ಮತ್ತು ಮಾಡುವ. ಯಾಕೆ ಹಣ ಕಟ್ಟಬೇಕಾಗಿದ್ದಾರೆ, ಯಾವ್ದಾದ್ರು ಪಾಲಿಸಿ ಎಲ್ಲ ಮಾಡುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಕೆಲವರಾದ್ರೆ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅಯ್ಯೋ ನಾವು ಕಾಯ್ತೇವಲ್ಲ, ಇಷ್ಟು ಕೊನೆಗೆ ಕಾಲ ಆದ್ರೆ ಇರ್ಲಿ ಅಂತ. ಆದ್ರೆ ಇವ ಹಾಗೆ ಮಾಡಲಿಲ್ಲ. ಸ್ವರ್ಗದಿಂದ ಭೂಮಿಗೆ ಮಾಡಿ ನಾವೆಲ್ಲ ಸತ್ತ ನಂತರ ಸ್ವರ್ಗಸ್ಥರ ಆದ್ರು ಅಂತ ಕಲಿತು.
ಆದ್ರೆ ಇವತ್ತು ಸ್ವರ್ಗವನ್ನೇ ಬೇಡ ಅಂತ ಹೇಳಿ ಕೆಳಗೆ ಬಂದ. ಯಾಕೆ ಕೇಳಿದ್ರೆ ನಾವು ಇದನ್ನು ಗಮನಿಸಬೇಕು. ಕರ್ಮ ಭೂಮಿ ಭಾರತ. ಈ ಭಾರತ ಎನ್ನುವಂಥದ್ದು ಸ್ವರ್ಗಕ್ಕಿಂತ ಮಿಗಿಲು. ಇಲ್ಲಿ ನಾವು ಸಂಪಾದನೆ ಮಾಡಿದ ಪುಣ್ಯ ಪಾಪಗಳ ಫಲವನ್ನು ಅಲ್ಲಿ ಅನುಭವಿಸಬಹುದೇ ಹೊರತು ಕರ್ಮವನ್ನು ನಾವು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕರ್ಮ ಅಧಿಕವಾದಂಥದ್ದು ಫಲ ಕೊಡುವಂಥದ್ದು ಭೂಲೋಕದಲ್ಲೇ. ಹಾಗಾಗಿ ಇಲ್ಲಿ ನಾವು ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಭೂಮಿಗೆ ಬಂದಾಗ ಒಂದು ಗಳಿಗೆಯೂ ಸಾಕು ಬಹಳಷ್ಟು ಫಲವನ್ನು ಕೊಡುವಂಥದ್ದು. ಹಾಗಾಗಿ ಕೊನೆಗೆ ಸ್ವಲ್ಪ ಹೊತ್ತು ಹೋದ್ರೂ ತೊಂದರೆ ಇಲ್ಲ ಅಂತ ಅಯೋಧ್ಯೆಗೆ ಬಂದು ಕರೆಯುವ ನದಿ ತಟದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ತಾನು ಮೋಕ್ಷವನ್ನು ಪಡೆಯುತ್ತಾನೆ. ಇನ್ನೊಂದು ಏನು ತೋರಿದ್ದಾರೆ ಕೇಳಿದ್ರೆ, ನಾವು ಕಟ್ಟ ಕಡೆಯ ಕಾಲಕ್ಕೆ ಭಗವಂತನನ್ನು ಯಾವ ರೀತಿ ಆಲೋಚನೆ ಮಾಡ್ತೇವೆ ಆ ರೀತಿಯಾದಂತಹ ಒಂದು ಭಗವಂತನನ್ನು ಪಡೀತೇವೆ. ಕೊನೆಯ ಕಾಲದಲ್ಲಿ ಬೇಡದ ಆಲೋಚನೆ ಮಾಡಿದ್ರೆ ಬೇಡದ್ದೇ ಆಗತ್ತೆ. ಹಾಗಾದ್ರೆ ನಮ್ಮ ಮಕ್ಕಳು ಹೇಳ್ತಾರೆ ಕೊನೆಗೆ ನೋಡಿದ್ರೆ ಸಾಕಲ್ಲ, ಮತ್ತೆ ಯಾಕೆ ಇಡೀ ದಿನ ಮಾಡುವುದು? ಕೊನೆಗೆ ಭಗವಂತನನ್ನು ಆಲೋಚನೆ ಮಾಡಿದ್ರೆ ಸಾಕಲ್ಲ ಅಂತ ಅದಕ್ಕೆ ಹೇಳ್ತಾನೆ. ಕೊನೆಗೆ ಆಲೋಚನೆ ಮಾಡಬೇಕಾದ್ರೆ ಮೊದಲಿನಿಂದ ಅಭ್ಯಾಸ ಮಾಡಬೇಕಾಗಿತ್ತು. ಇಲ್ಲದ್ರೆ ಕಟ್ಟ ಕಡೆಯ ಕಾಲಕ್ಕೆ ಅದು ನೆನಪಿಗೆ ಬರುವುದಿಲ್ಲ. ಹೀಗೆ ಖಟ್ವಾಂಗನ ಚರಿತ್ರೆ ಈ ವಂಶದಲ್ಲಿ ಬಂದದ್ದು ಅಂತ ಉಲ್ಲೇಖವನ್ನು ಮಾಡ್ತಾರೆ. ದಿಲೀಪಸ್ಯ ತು ದಾಯಾದೋ ಮಹಾರಾಜ ಭಗೀರಥಃ ಯಸ್ ಸಂಗಗಾಂ ಪರಿಜ್ಯೇಷ್ಠಂ ಅವಾತಾರಯದ ಪ್ರಭೋ ಕೀರ್ತಿಮಾಂಸ ಮಹಾಭಾಗಃ ಶಕ್ರತುಲ್ಯ ಪರಾಕ್ರಮಃ. ಅಲ್ಲಿಂದ ದಿಲೀಪನಿಗೆ ಭಗೀರಥ ಮಗನಾಗಿ ಹುಟ್ಟಿಕೊಳ್ತಾನೆ. ಆ ಭಗೀರಥನೇ ಯಾರು ಅಂತ ಕೇಳಿದ್ರೆ ಸಗಂಗಾಂ ಸರಿಜ್ಯೇಷ್ಠಾಂ ಅವಾತರಯತ ಪ್ರಭೋ ಅಂತ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬಂದವ ಭಗೀರಥ ಅಂತ ಕೊಡ್ತಾರೆ. ಆ ಪುಣ್ಯಾತ್ಮ ಉತ್ತಮ ಕೀರ್ತಿ ಸಂಪನ್ನನಾದ, ಇಂದ್ರನಿಗೆ ಸಮಾನವಾದಂತಹ ಪರಾಕ್ರಮವುಳ್ಳವನಾಗಿದ್ದ. ಸಮುದ್ರ ಮಾನಯಿಚ್ಚೈನಾಂ ದುಹಿತೃತ್ವೇ ಚ ಕಲ್ಪಯತ್ ಸಮುದ್ರ ತನಯಾಂಚೈನಾಂ ದುಹಿತೃತ್ವೇನ ಕಲ್ಪಯನ್ ಭಗೀರಥ ಸದೋ ರಾಜ ಶ್ರುತೈತ್ಯಭಿಷುತಃ. ಭಗೀರಥ ಗಂಗೆಯನ್ನು ತಂದು ತನ್ನ ಪಿತೃಗಳನ್ನು ಉದ್ಧರಿಸಿ ಸಮುದ್ರಕ್ಕೆ ಸೇರಿಸ್ತಾನೆ. ಗಂಗೆಯನ್ನು ಸಮುದ್ರಕ್ಕೆ ಸೇರಿಸಿದ, ಆ ಪಿತೃಗಳನ್ನು ಸ್ವರ್ಗಕ್ಕೆ ಏರಿಸಿದ. ಹೀಗೆ ಭಗೀರಥನ ಮಗನೇ ಮುಂದೆ ಬಂದವ. ಅವನು ಶ್ರುತ ಅಂತ ಪ್ರಸಿದ್ಧನಾದವ. ಹಾಗಾಗಿ ಗಂಗೆಯನ್ನು ಭಾಗೀರಥಿಗಿಂತ ಕರೀತಾರೆ ಎನ್ನುವಂಥದ್ದನ್ನು ಕೊಡ್ತಾರೆ. ಯುಹಿತೃತ್ವೇನ ಕಲ್ಪಯನ್ ಮಗಳನ್ನಾಗಿ ಚಿಂತನೆ ಮಾಡ್ತಾರೆ. ಹಾಗಾಗಿ ಭಾಗೀರಥಿ ಅಂತ ಹೇಳ್ತಾರೆ. ನಾಭಾಗತ್ತು ಶ್ರುತಸ್ಯಾಸೀತ್ ಪುತ್ರ ಪರಮಧಾರ್ಮಿಕ. ಆ ಶ್ರುತನಿಗೆ ಇನ್ನು ಒಬ್ಬ ಮಗ ಇದ್ದ. ವೈವಸ್ವತ ಮನುವಿನ ನಾಭಾಗನನ್ನು ಹೊರತಾಗಿ ಇನ್ನೊಬ್ಬ ನಾಭಾಗ ತಾನು ಪರಮಧಾರ್ಮಿಕನಾಗಿ ಬರ್ತಾರೆ. ಹಾಗಾಗಿ ಒಂದು ಹೆಸರು ಬರ್ತದೆ. ಆ ಒಬ್ಬ ಹೆಸರನ್ನೇ ಆಲೋಚನೆ ಮಾಡಬೇಕಾಗಿಲ್ಲ. ಆ ಹೆಸರನ್ನು ಇವ ಇಟ್ಟುಕೊಂಡದ್ದು ಅಂತ ಅರ್ಥ. ಇಲ್ಲಿ ಮತ್ತೆ ನಾಭಾಗ ಅಂತ ಬಂದಿದ್ದಾನೆ. ಇವ ವೈವಸ್ವತ ಮನುವಿನ ಮಗ ಅಲ್ಲ, ಇನ್ನೊಬ್ಬ ಅಂತ ಕೊಡ್ತಾ ಇದ್ದಾರೆ. ಪರಮಧಾರ್ಮಿಕರಾಗಿದ್ದ ಅಂಬರೀಷಸ್ತು ನಾಭಾಗ ಸಿಂಧುದ್ವೀಪ ಪಿತೋಸ್ತಭೋವದ್ ಅಯುಜಿತಾಸ್ತು ದಾಯಾದಾಹ ಸಿಂಧುದೀಪಸ್ಯ ರೀರಿವಾನ್. ಆ ವೈವಸ್ವತ ಮನುವಿನ ನಾಭಾಗದಿಂದ ಬಂದವನು ಯಾರು ಹೇಳಿದ್ರೆ ಅದು ಅಂಬರೀಷ ಅಂತ ಉತ್ಪನ್ನನಾಗಿದ್ದಾನೆ. ಈ ನಾಭಾಗದಿಂದ ಬಂದದ್ದು ಯಾರು ಹೇಳಿದ್ರೆ ಸಿಂಧುದ್ವೀಪ ಎನ್ನುವವನು ಹುಟ್ಟಿಕೊಂಡದ್ದು ಅಂತ ಕೊಡ್ತಾರೆ. ಹೀಗೆ ವೀರ್ಯವಂತನಾದ ಸಿಂಧುದ್ವೀಪನಿಗೆ ಅಯುತಾಯು ಎನ್ನುವಂತ ಮಗ ಹುಟ್ಟಿಕೊಳ್ತಾನೆ. ಅಯುತಾಯು ಸ್ತುತತ್ವಾಸಿ ಋತುಪರ್ಣೋ ಮಹಾಯಜ ದಿವ್ಯಾಕ್ತ ಹೃದಯ ಯಜ್ಞೋ ವೈರಾಜೋ ನಳಸಖೋ ಬಲಿ. ಅಯುತಾವಿಗೆ ಇನ್ನೊಬ್ಬ ಮಗ ಹುಟ್ಟಿಕೊಳ್ತಾನೆ. ಆ ಮಹಾಕೀರ್ತಿ ಸಂಪನ್ನನಾದ ಅವನೇ ಋತುಪರ್ಣ ಅಂತ ರಾಜ. ಯಾರು ಇವ ಕೇಳಿದ್ರೆ ದಿವ್ಯಾಕ್ಷ ಹೃದಯಜ್ಞ, ದಿವ್ಯವಾದಂತ ಅಕ್ಷ ಹೃದಯವನ್ನು ತಾನು ತಿಳಿದವ. ಹಾಗೆ ಬಲಿಷ್ಠನಾದ ನಳಮಹಾರಾಜನ ಗೆಳೆಯನಾಗಿದ್ದವ. ಅಕ್ಷ ಹೃದಯ ಅಂದ್ರೆ ಕಾಳನ್ನು ಆಡಬೇಕಾದ್ರೆ, ಪಗಡೆಯನ್ನು ಆಡಬೇಕಾದ್ರೆ ಅದು ಹೇಗೆ ಬೀಳತ್ತೆ, ಎಷ್ಟು ಹೊತ್ತಿಗೆ ಹೇಗೆ ಬೀಳಬೇಕು, ಎಷ್ಟು ಅಂಕಗಳು ಬರಬೇಕು, ಇದೆಲ್ಲವೂ ಕೂಡ ಟೆಕ್ನಿಕ್ ಗೊತ್ತಿದ್ದವ ಅಂತ ಅರ್ಥ ಋತುಪರ್ಣ. ಹಾಗೆಯೇ ನಳಮಹಾರಾಜ ಇದ್ದ, ಅವನು ಅಶ್ವಹೃದಯವನ್ನು ಪಡ್ಕೊಂಡಿದ್ದ. ಅಶ್ವಹೃದಯ ಅಂದ್ರೆ ಕುದುರೆ ಎಷ್ಟು ವೇಗವಾಗಿ ಹೇಗೆ ಓಡಬೇಕು, ಎಲ್ಲಿ ಕೆಳಗಿಡಬೇಕು, ಎಲ್ಲಿ ಮೇಲೆ ಹರಬೇಕು, ಹಾರಬೇಕು, ಇದೆಲ್ಲ ತಿಳಿದವ. ಹಾಗಾಗಿ ಆ ಚರಿತ್ರೆಯಲ್ಲಿ ನೋಡ್ತೇವೆ ನಾವು, ಯಾವುದೋ ಬಡಕಲಾದ ಕುದುರೆಯನ್ನು ಹಿಡ್ಕೊಂಡು ಬರ್ತಾನೆ. ಎಲ್ಲ ಹೇಳ್ತಾನೆ, ಏನು ಇದು ಈ ಕುದುರೆ ಓಡ್ತದ? ಅದು ಓಡುದೇ ಅಂತದ್ದು. ಕೆಲವು ದಪ್ಪಗಿದ್ರೆ ಅವರಿಂದ ಕೆಲಸ ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಪೂರ ಇರ್ತದೆ, ಕೃಷರಾಗಿರ್ತಾರೆ, ಅವರಿಂದ ಕೆಲಸ ಮಾಡ್ಲಿಕ್ಕೆ ಆಗತ್ತೆ. ಇದೆಲ್ಲ ಲೆಕ್ಕಾಚಾರಗಳು ಇರ್ತಾರೆ. ಹಾಗೆ ಇದೆಲ್ಲವೂ ಲೆಕ್ಕಾಚಾರ ಅವನಿಗೆ ಗೊತ್ತಿತ್ತು ಅಂತ ಅಲ್ಲಿ ನೋಡ್ತೇವೆ. ಹೀಗೆ ನಳಮಹಾರಾಜನ ಗೆಳೆಯನಾಗಿದ್ದ ಈತ ಅಂತ ಕೊಡ್ತಾರೆ. ಅಕ್ಷಯಹೃದಯನಿಗೆ ಇನ್ನೊಂದು ಹೇಳ್ತಾರೆ ಋತುಪರ್ಣ ಅಂತ. ಯಾಕೆ ಕೇಳಿದ್ರೆ ಒಂದು
ಎಲೆಗಳನ್ನು ವಿಭೀತಕ ಮರದ ಎಲೆಯನ್ನು ತಾನು ಲೆಕ್ಕ ಮಾಡಿ ತಾನು ತೋರಿಸ್ತಾನೆ. ಈ ಮರದಲ್ಲಿ ಎಷ್ಟು ಎಲೆ ಉಂಟು ಕೇಳಿದ್ರೆ ಲೆಕ್ಕ ಮಾಡಿ ಇಷ್ಟೇ ಎಲೆ ಉಂಟು ಅಂತ ಹೇಳಿದ. ಅಷ್ಟು ಜ್ಞಾನ ವಿದ್ಯೆಗಳು ತಮ್ಮ ಶಾಸ್ತ್ರಜ್ಞರಿಗೆ ಗೊತ್ತಿತ್ತು ಅಂತ ಕೊಡ್ತಾರೆ. ಋತುಪರ್ಣ ಸುತತ್ವಾಸಿ ಆತ್ಮಪರ್ಣೀಯರ್ ಮಹಾಯಶಾಹ ಸುದಾಸಸ್ತಸ್ಯ ತನಯೋ ರಾಜ ಇಂದ್ರಸಖ ಅಭವತ್ ಸುದಾಸಸ್ಯ ಸುತಸ್ವಾಸಿ ಸೌದಾಸು ನಾಮ ಪಾರ್ಥಿವ. ಋತುಪರ್ಣನ ಮಗ ಮಹಾನ್ ಕೀರ್ತಿ ಸಂಪನ್ನನಾದವ. ಅವನು ಆರ್ತಪರ್ಣಿ ಅಂತ ಅವನಿಗೆ ಪ್ರಸಿದ್ಧ. ಅವ ಸರ್ವಕಾಮ ಅಂತ ಅವನಿಗೆ ಒಂದು ಮಗ ಹುಟ್ಟಿಕೊಳ್ತಾನೆ ಅಂತ ಕೊಡ್ತಾನೆ. ಆರ್ತಪರ್ಣಿ ಎನಿಸಿದವನೇ ಸರ್ವಕಾಮನ ಮಗ ಅಂತ ಹೇಳಿ ಸುದಾಸ ಅಂತ ಕೊಡ್ತಾರೆ. ಆ ಸುದಾಸ ಇಂದ್ರನಿಗೆ ಗೆಳೆಯನಾಗಿದ್ದ. ರಾಜಸ್ತಿಂದ್ರ ಸಖ ಅಭವತ್ ಅಂತ ಇಂದ್ರನಿಗೆ ಗೆಳೆಯನಾಗಿದ್ದ. ಸುದಾಸನ ಮಗನೇ ಸೌದಾಸ ಅಂತ ದೊರೆ. ಈ ಸೌದಾಸನೇ ಮಿತ್ರತ ಅಥವಾ ಕಲ್ಮಾಷಪಾದ ಅಂತ ಹೆಸರಿನಿಂದ ತಾನು ಪ್ರಸಿದ್ಧನಾಗುತ್ತಾನೆ ಅಂತ ಕೊಡ್ತಾರೆ. ಸೌದಾಸನ ಚರಿತ್ರೆಯನ್ನು ಕಲ್ಮಾಷಪಾದತ್ಯ ಧೃತ ಸರ್ವಕರ್ಮೇಲಿ ವಿಶ್ರುತ ಅನರಣ್ಯ ಪುತ್ರೋ ಅಭವತ್ ವಿಶ್ರುತ ಸರ್ವಕರ್ಮಣ. ಕಲ್ಮಾಷಪಾದನ ಮಗ ಅವನು ಸರ್ವಕರ್ಮಕ್ಕಂತ ಅವನು ಪ್ರಸಿದ್ಧನಾಗಿದ್ದ. ಸರ್ವಕರ್ಮನಿಗೆ ಅನರಣ್ಯ ಅಂತ ಪ್ರಸಿದ್ಧನಾದ ಮಗ ಹುಟ್ಟಿದ್ದ. ಅನರಣ್ಯ ಸುತೋ ವಿಘ್ನೋ ವಿಘ್ನ ರುದ್ರೌ ಮುಹೂವತು ಅನಮಿತ್ರೋ ರಘುಜೈವ ಪಾರ್ಥಿವ ಶಮಸ್ತವೌ. ಅನರಣ್ಯನಿಗೆ ವಿಘ್ನ ಅಂತ ಒಬ್ಬ ಮಗ, ಆ ವಿಘ್ನನಿಗೆ ಇಬ್ಬರು ಮಕ್ಕಳು, ಅನಮಿತ್ರ ಮತ್ತೊಂದು ರಘು ಅಂತ ಹೇಳಿ. ಇವರಿಬ್ಬರೂ ಕೂಡ ರಾಜಶ್ರೇಷ್ಠರಾಗಿದ್ರು. ಅನಮಿತ್ರ ಸುತೋ ರಾಜನ್ ವಿದ್ವಾನೋ ಹೀದಲೋಭವತ್ ವಸಿಷ್ಠತ್ ಮಹಾತೇಜ ಕ್ಷೇತ್ರೇ ಕಲ್ಮಾಷಪಾದಗೆ ಅಶ್ಮಕಂ ಜನಯಾಮಾಸ ಇಕ್ಷ್ವಾಕು ಕುಲವೃದ್ಧಯೇ. ಅನಮಿತ್ರನಿಗೆ ಊಹಿದುಲ ಅಂತ ಒಬ್ಬ ಮಗ, ವಿದ್ವಾನ್ ವೀಹಿದುಲೋ ಅಭವದು, ಒಳ್ಳೆ ವಿದ್ವಾಂಸನಾಗಿದ್ದ. ಅವನಿನ ಮೇಲೆ ಕಲ್ಮಾಷಪಾದ ರಾಜನಿಗೆ ಕ್ಷೇತ್ರ ಅಂದ್ರೆ ಅವನ ಪತ್ನಿ ಮದಯಂತಿ ಅಂತ ಮಹಾ ತೇಜಸ್ವಿಯಾಗಿಕೆ ಅಂತ ಹೇಳಿ ಅಲ್ಲಿ ವಸಿಷ್ಠರ ನಿಯೋಗ ಪದ್ಧತಿಯಿಂದ ಇಕ್ಷ್ವಾಕು ವಂಶ ಬೆಳೆಯುವುದನ್ನು ಅಶ್ಮಕನನ್ನು ಹುಟ್ಟಿಸ್ತಾನೆ. ಅಂದ್ರೆ ಅಲ್ಲಿಂದ ಅಶ್ಮಕ ಹುಟ್ಟಿಕೊಳ್ತಾನೆ. ನಿಯೋಗ ಪದ್ಧತಿಯಿಂದಾಗಿ ಎಷ್ಟೇ ಸಲ ಆದರೂ ಕೂಡ ಮಗು ಹುಟ್ಟದೇ ಇದ್ದಾಗ ವಸಿಷ್ಠರು ಹೇಳ್ತಾರೆ, ಒಂದು ಕಲ್ಲನ್ನು ಹಿಡಿದು ಆ ಗರ್ಭವನ್ನು ಜಜ್ಜಿ ಅಲ್ಲಿಂದ ಮಗ ಹುಟ್ಟಿಕೊಳ್ಳುತ್ತಾಗೆ. ಹಾಗಾಗಿ ಅವನಿಗೆ ಅಶ್ಮಕ ಅಂತ ಹೆಸರು. ಹಿಂದೆ ಬರುವಂತಹ ಕಲ್ಮಾಷಪಾದನ ಚರಿತ್ರೆಗಳು ಕೂಡ ಬರ್ತದೆ. ಮದಯಂತಿ ಅಂತ ಆ ಚರಿತ್ರೆಗಳು ಭಾಗವತದಲ್ಲಿ ಬಂದಿದ್ದು. ಸೌದಾಸ ಅಂತ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಆಗ ಏನಾಗುತ್ತೆ, ಅವನಿಗೊಬ್ಬ ರಕ್ಕಸ ಅಣ್ಣ ತಮ್ಮಂದಿರಿಬ್ಬರು ಇರ್ತಾನೆ. ಇವ ಏನು ಮಾಡ್ತಾನೆ ಕೇಳಿದ್ರೆ ಆ ಅಣ್ಣನನ್ನು ಕೊಲ್ತಾನೆ. ಕೊಂದಾಗ ತಮ್ಮನಾದ ರಕ್ಕಸನಿಗೆ ಸಿಟ್ಟು ಬರುತ್ತೆ. ಅವನು ಏನು ಮಾಡ್ತಾನೆ ಕೇಳಿದ್ರೆ ಈ ಸೌದಾಸನ ಮನೆಗೆ ಬಂದು ಅಲ್ಲಿದ್ದ ಅಡುಗೆ ಭಟ್ಟನನ್ನು ಕೊಂದು ತಾನು ಅವನನ್ನು ತಿಂದು ತಾನು ಅವನ ವೇಷದಲ್ಲಿ ನಿಂತು ಅಡುಗೆಗೆ ನಿಲ್ತಾನೆ. ಪಾಪ ವಸಿಷ್ಠರನ್ನು ಊಟಕ್ಕೆ ಕರೆದಿದ್ದಾರೆ ಈ ಸೌದಾಸ ರಾಜ. ಹಾಗಾಗಿ ಊಟಕ್ಕೆ ಬಂದಂತ ವಸಿಷ್ಠರಿಗೆ ಅಡುಗೆ ಮಾಡಿ ಹಾಕಿದ್ದಾರೆ ಕಂಡ್ರೆ ಈ ರಕ್ಕಸ ವೇಷದಲ್ಲಿದ್ದವ, ಅಡುಗೆ ಮಟ್ಟನ ವೇಷದಲ್ಲಿದ್ದಾನೆ. ಆದ್ರೆ ಈಗ ರಕ್ಕಸ ತಾನೇನು ಮಾಡ್ತಾನೆ, ಆ ಅಡುಗೆಯವನನ್ನೇ ಅಡುಗೆ ಮಾಡಿ ಬಡಿಸ್ತಾನೆ ಮಾಂಸಾಹಾರ. ವಸಿಷ್ಠರಿಗೆ ಸಿಟ್ಟು ಬರುತ್ತೆ, ನಾನು ತಪೋನಿಷ್ಠ, ಮಾಂಸವನ್ನು ತಿನ್ನುವುದಿಲ್ಲ ಅಂತ ಗೊತ್ತಿದ್ರು ಕೂಡ ನನಗೆ ನೀನು ಅವಮಾನ ಮಾಡ್ಲಿಕ್ಕೋಸ್ಕರ ಮಾಂಸದ ಅಡುಗೆಯನ್ನು ಬಡಿಸಿದ್ಯಾ ಅಂತ. ರಾಜ ಹೇಳ್ತಾನೆ, ನನ್ನದು ತಪ್ಪಿಲ್ಲ, ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅಂತ. ಸಿಟ್ಟು ಬಂದಂತ ಇವರು ಶಾಪ ಕೊಡ್ಲಿಕ್ಕೆ ಕೈಯನ್ನು ಎತ್ತಿ ಹೇಳ್ತಾರೆ ಸೌದಾಸನಿಗೆ, ನೀನು ಬ್ರಹ್ಮರಾಕ್ಷಸಾಗಿ ಹುಟ್ಟಿಕೋ ಅಂತ, 12 ವರ್ಷ ರಾಕ್ಷಸನಾಗಿ ಹುಟ್ಟು ಅಂತ. ಸಿಟ್ಟು ಬಂದಂತ ಸೌದಾಸನ ಏನು ಮಾಡ್ತಾನೆ ಹೇಳಿದ್ರೆ, ಅಲ್ಲ ನನಗೆ ನಾನು ತಪ್ಪು ಮಾಡದೇ ಇದ್ರು ನನಗೆ ನೀವು ಶಾಪ ಕೊಡ್ತೀರಲ್ಲ, ನಿಮಗೆ ನಾನು ಪ್ರತಿಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರನ್ನು ಹಿಡ್ಕೊಂಡು ಬಣಬಣ ಅಂತ ಮಂತ್ರ ಹೇಳ್ತಾನೆ. ಅಂತ ಸಾಮರ್ಥ್ಯ ಆ ಕಾಲದಲ್ಲಿ ಕ್ಷತ್ರಿಯರಿಗೆ ಇತ್ತು ಅಂತ ತೋರಿಸ್ತಾರೆ. ಆಗ ಹೆಂಡತಿಯಾದ ಮದೆಯಲ್ಲಿ ತಡೀತಾನೆ, ಯಾರಿಗೆ ನೀವು ಶಾಪ ಕೊಡ್ತೀರಿ? ವೈದ್ಯರಿಗೆ ಗುರುಗಳಿಗೆ, ಅವ್ರು ತಪ್ಪೋ ಸರಿಯೋ ಅವರಿಗೆ ನಾವು ಮಾಡಬಾರ್ದು, ಹೌದು ಅಂತ ಅನಿಸ್ತದೆ. ನೋಡಿ, ಗಂಡ ತಪ್ಪಿದಾಗ ಹೆಂಡತಿ ಬುದ್ಧಿವಾದವನ್ನು ಹೇಳಿ ತಿದ್ದುತ್ತಾಳೆ. ಕೈಯಲ್ಲಿಟ್ಟ ನೀರನ್ನು ಏನು ಮಾಡೋದು ಅಂತ ಹೇಳಿ ಅಲ್ಲೇ ಬಿಟ್ಟು ಬಿಡ್ತಾರೆ. ಅದು ಅವನ ಕಾಲಿಗೆ ಬೀಳತ್ತೆ. ಹಾಗಾಗಿ ಅವನು ಸೌದಾಸನಿಗೆ ಕಲ್ಮಾಷಪಾದನ ಆಗ್ತಾನೆ. ಪಾದ ಎನ್ನುವಂಥದ್ದು ಸುಟ್ಟು ಕರಕಲಾಗಿ ಅದು ಕಲ್ಮಾಷಪಾದವಾಗಿ ಬೀಳತ್ತೆ. ಮುಂದೆ ಈ ಅಸುರನಿಂದ ಹೀಗಾದ್ದರಿಂದ ಸಿಟ್ಟುಗೊಳ್ತಾನೆ, ಅವನನ್ನು ನಾಶ ಮಾಡಲಿಕ್ಕೆ ತೊಡಗ್ತಾನೆ. ಅವನನ್ನು ಮತ್ತೆ ರಾಕ್ಷಸನನ್ನು ನಾಶ ಮಾಡ್ತಾನೆ. ಆದ್ರೆ ಈತ ಏನಾಗುತ್ತೆ ಕಡಿತೆ, ಕಾಡಿಗೆ ಹೋದಾಗ ಅಲ್ಲಿ ಮತ್ತೆ ತಾನು ಪುತ್ರ ಸಂತಾನಾರ್ಥಿಯಾಗಿ ಬ್ರಾಹ್ಮಣನ ಮಗ ಬೇಡುತ್ತಾ ಇದ್ದೇನೆ ಅಂತ ಹೇಳುವಂತ ಒಂದು ಘಟನೆ ನಡೆಯುತ್ತೆ. ಏನು ಕಡಿತೆ 2 ಜಿಂಕೆಗಳಿರ್ತವೆ, ಅವುಗಳಲ್ಲಿ ಒಬ್ಬ ಋಷಿಯಾಗಿದ್ದ. ಹಾಗಾಗಿ ಇವನಿಗೆ ಗೊತ್ತಿಲ್ಲದೆ ರಕ್ಕಸನಾಗಿದ್ದಾಗ ಅಲ್ಲಿ ಆ ಒಂದು ಇವನನ್ನು ತಿನ್ಲಿಕ್ಕೆ ಹೊರಡ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾನೆ, ಬೇಡ ಬೇಡ, ನಾವು ಋಷಿಗಳು ಇಲ್ಲಿ ಜನರ ಕಣ್ಣಿನಿಂದ ತಪ್ಪಿಸ್ಲಿಕ್ಕೋಸ್ಕರ ಹೀಗೆ ಮೃಗಗಳ ವೇಷವನ್ನು ಧಾರಣೆ ಮಾಡಿದ್ದು ಅಂತ. ಆದ್ರೆ ಕೇಳೋದೇ ಇಲ್ಲ.
ಅದರಲ್ಲಿ ಗಂಡುವನ್ನು ತಿಂದಾಗ ಹೆಣ್ಣು ಆ ಮೃಗ ಏನು ಮಾಡುತ್ತದೆ ಕೇಳಿದ್ರೆ ಶಾಪವನ್ನು ಇರುತ್ತೆ, ಇನ್ನು ಮುಂದೆ ನಿನಗೆ ಸ್ತ್ರೀ ಸಂಪರ್ಕ ಅದಕ್ಕೆ ನೀನು ಸತ್ತೇ ಹೋಗುತ್ತೆ. ಹಾಗಾಗಿ ಮುಂದೆ ತಾನು 12 ವರ್ಷ ಆದ ಬಳಿಕ ಊರಿಗೆ ಬಂದಾಗ ಮದಯಂತಿಯೊಟ್ಟಿಗೆ ಸಂಪರ್ಕವನ್ನು ಮಾಡದೇ ಇರ್ತಾನೆ. ಯಾಕೆ ಕೇಳಿದ್ರೆ ಅವಳು ಸಂಘ ಮಾಡಿದರೆ ತಾನು ಸಾಯ್ತೇನೆ ಅಂತ ಹೇಳಿ. ಹಾಗಾಗಿ ಆ ವಂಶ ವಿಸ್ತಾರ ಆಗಬೇಕಂತ. ಹಾಗಾಗಿ ಆ ವಂಶ ವಿಸ್ತಾರ ಆಗುವಾಗ ವಶಿಷ್ಠರಿಂದಾಗಿ ಆ ವಂಶ ವಿಸ್ತಾರ ಆಗತ್ತೆ. ನಿಯೋಗ ಪದ್ಧತಿಯಿಂದ ಹಿಂದೆಲ್ಲ ಇತ್ತು. ಹಾಗಾಗಿ ಅಲ್ಲಿಂದ ಅಶ್ಮಕ ಅಂತ ಹುಟ್ಟಿಕೊಳ್ತಾನೆ. ಅಶ್ಮಕನಿಂದ ಅಶ್ಮಕಾತ್ ಪದ್ಮಿಕಾಯಾಂತೂ ಮೂಲಕಸ್ತು ತಥೋಭವತ್ ಮೂಲಕಸ್ಯಾಪಿ ಧರ್ಮಾತ್ಮ ಜಾತ ಶತರಥಸ್ತುತಃ. ಅಶ್ಮಕ ರಾಜನಿಂದ ಪದ್ಮಿಕೆ ಅಂತ ಹುಟ್ಟಿಕೊಳ್ತಾರೆ. ಆ ಪದ್ಮಿಕೆ ಅಂದ್ರೆ ಅವನ ಪತ್ನಿ. ಆ ಪದ್ಮಿಕೆ ಮತ್ತು ಅಶ್ಮಕ ರಾಜನಿಂದ ಮೂಲಕ ಅಂತ ಒಬ್ಬ ರಾಜ ಹುಟ್ಟಿಕೊಳ್ತಾನೆ. ಆ ಮೂಲಕ ರಾಜನಿಂದ ಶತರಥ ಎನ್ನುವಂತಹ ಒಬ್ಬ ಧರ್ಮಾತ್ಮನಾದಂತಹ ಮಗ ಹುಟ್ಟಿಕೊಳ್ತಾನೆ. ತಸ್ಮಾತ್ ಶರತರಥ ಜಜ್ಞೆ ರಾಜ ಐಲಬಿಲೋ ಬಲಿ ಆಸೀದೈಲಬಿಲಾತ್ ಶ್ರೀಮಾನ್ ವೃದ್ಧಸ್ತಸ್ಯ ಪ್ರತಾಪವಾನ್ ದಲಸ್ತಸ್ಮಾತ್ ಜಾತಚ್ಚಾಪಿ ತಥೋ ಜಜ್ಞೆ ಶತೋ ನೃಪ. ಊರ್ಜೋ ನಾಮ ಸ ಧರ್ಮಾತ್ಮ ಐಲಪುತ್ರೋ ಬಭೂವಃ ಪುತ್ರಂ ವಿಶ್ವತಾಮಸ್ಯ ಪಿತೃಕನ್ಯಾ ವ್ಯಜಾಯತ. ಆ ಶತರಥ ರಾಜನಿಗೆ ಪ್ರತಿಷ್ಠಿತನಾದವ ಒಬ್ಬ ಹುಟ್ಟಿಕೊಳ್ತಾನೆ. ಅವನ ಹೆಸರು ಐಲಬಿಲ ಅಂತ. ಅಲ್ಲಿಂದ ಐಲಬಿಲನಿಂದ ಪ್ರತಾಪವಂತನಾದಂತ ವೃದ್ಧ, ಇದು ಹೆಸರೇ. ವೃದ್ಧ ಅಂದ್ರೆ ಮುದುಕ ಎನ್ನುವಂತಾರೆ, ಅವನ ಹೆಸರೇ ಹಾಗೆ ವೃದ್ಧ ಅಂತ. ನಮ್ಮಲ್ಲಿ ಹೇಳ್ತಾರಲ್ಲ, ಅವನ ಹೆಸರೇ ಅಜ್ಜ ಅಂತ. ಹಾಗೆ ವೃದ್ಧ ಅಂತ ಹುಟ್ಟಿಕೊಡ್ತಾನೆ. ಆ ವೃದ್ಧನಿಗೆ ದಲ ಎನ್ನುವವನು, ದಲದ ನಂತರ ಊರ್ಜ, ಊರ್ಜ ನಂತರ ಏಲಾಪುತ್ರ, ಅವನ ಮಗ ವಿಶ್ವತಃ. ಹೀಗೆ ಒಂದೊಂದು ಮಕ್ಕಳು ವೃದ್ಧಿ ಆಗ್ತಾರೆ ಅಂತ ಹೇಳ್ತಾರೆ. ವಿಶ್ವಸಹ ಎನ್ನುವವನ ತಾಯಿ ಪಿತೃಕನ್ಯೆ ಯಜಾಯಿತ ಅಂತ ಹೇಳಿದ್ರೆ, ಪಿತೃಕನ್ಯಾ ಯಜಾಯಿತ ಅಂತ ಪಿತೃಕನ್ಯೆ ಐಲನನ್ನು ಅಂದ್ರೆ ವಿಶ್ವಸಹನನ್ನು ಪಡೀತಾಳೆ. ದಿಲೀಪ ತನಯಸ್ತದ್ಯ ರಾಮಸ್ಯ ಪ್ರಪಿತಾಮಹ ದೀರ್ಘಬಾಹುರ್ ದಿಲೀಪಸ್ಯ ರಘುರ್ನಾಮ್ನಾ ಭವತ್ಸುತಃ. ಇನ್ನು ದಿಲೀಪ ಇದ್ದಾನೆ. ಯಾರು ಈತ ಅಂದ್ರೆ ರಾಮಸ್ಯ ಪ್ರಪಿತಾಮಹ ಅಂದ್ರೆ ರಾಮನಿಗೆ ಮುತ್ತಜ್ಜನ ಅಪ್ಪ, ಮರಿ ಮುತ್ತಜ್ಜ ಅಂತ ಹೇಳ್ಬೋದು. ಹಾಗಾಗಿ ದಿಲೀಪ ಹಾಗಾಗಿ ಬಿಡ್ತಾನೆ. ಆ ದಿಲೀಪನಿಗೆ ದೀರ್ಘಬಾಹುವಾದಂತ ರಘು ಎನ್ನುವಂತ ಮಗ ಹುಟ್ಟಿಕೊಡ್ತಾನೆ. ಅಯೋಧ್ಯಾಯ ಮಹಾರಾಜ ರಘುರಾಸೀನ್ ಮಹಾಬಲ. ಅಯೋಧ್ಯೆಯಲ್ಲಿ ರಘು ಎನ್ನುವವನು ಮಹಾಬಲಿಷ್ಠನಾದಂತಹ ರಾಜನಾಗಿದ್ದ. ಹಾಗಾಗಿ ರಾಘವ ಎನ್ನುವಂಥದ್ದು ರಾಮಚಂದ್ರನಿಗೆ ಹೆಸರು ಬರುವಂತ. ಅಜಂತು ರಘುತೋ ಜಜ್ಞೆ ಅಜಾಗ್ ದಶರಥೋ ಭವತ್ ರಾಮೋ ದಶರಥ ಜಜ್ಞೆ ಧರ್ಮರಾಜ ಧರ್ಮ ರಾಮೋ ಮಹಾಯಶಃ. ರಘುವಿನಿಂದ ಅಜ ಹುಟ್ಟಿಕೊಳ್ತಾನೆ, ಅಜನಿಂದ ದಶರಥ ಹುಟ್ಟಿಕೊಳ್ತಾನೆ. ಮಹಾ ಕೀರ್ತಿವಂತನಾದ ಧರ್ಮರೂಪಿಯಾದಂತಹ ರಾಮ ದಶರಥನಿಂದ ಹುಟ್ಟಿಕೊಳ್ತಾನೆ. ರಾಮಸ್ಯ ತನಯೋ ಜಜ್ಞೆ ಕುಶಹಿತ್ಯಭಿವಿಶ್ರುತಃ ತಿಥಿಸ್ತು ಕುಶಾರ್ಜಜ್ಞೆ ನಿಷೇಧಕ್ ತಸ್ಯ ಚಾತ್ಮಜಃ ನಿಷಧಕ್ ತಸ್ಯ ಚಾತ್ಮಜಃ. ರಾಮನಿಗೆ ಕುಶ ಅಂತ ಮಗ, ಆ ಕುಶನಿಂದಾಗಿ ಅತಿಥಿ ಅಂತ ಹುಟ್ಟಿಕೊಳ್ತಾನೆ. ಅತಿಥಿಯ ಮಗನೇ ನಿಷಧ ಅಂತ ಕೊಡ್ತಾರೆ. ಹೀಗೆ ಉಳಿದೆಲ್ಲ ಕುಲದ ಚಿಂತನೆಯನ್ನು ಮತ್ತೆ ನಾಳೆ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಲ ಬಿಡಿದ್ದೇನೆ. ಶ್ರೀ ಕೃಷ್ಣ ಕಮಲಾನಾಥೋ ವಾಸುದೇವಸ್ತನಾಥನ ವಸುದೇವಾತ್ಮಜ ಪುಣ್ಯೋ ಲೀಲಾಮಾಂಶ ವಿಗ್ರಹ ಶ್ರೀವತ್ಸ ಕೌಸ್ತುಭಧರ್ಮೀಶೋಧರಿ ಚತುರ್ಭುಜಾತ್ಮಜಗದಾಯುಧ ದೇವಕೀ ನಂದನಶ್ರೇಷೋ ನಂದಗೋಪಪ್ರಿಯಾತ್ಮಜ ಯಮುನಾ ವೇಗದಂಹಾರಿ ಪುತನ ಜೀವಿತಾಹಾರೇ ಜಗಡಾಮರಭಂಜನ ನಂದೌಪುರಜನ ನೂಡಿಯೇ ಸಜ್ಜದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಡೋನಕ ನವನೀತ ನವಾಹಾರೋ ಪ್ರಧಾನಕೃತ ಷೋಡಶ ಸ್ತ್ರೀ ಸಹಸ್ರೇ ತ್ರಿಭಂಗಿ ಮಥುರಾ